ಹೇಗಿದ್ದೀರಾ ಎಲ್ಲರೂ? ಹೌ ಆರ್ ಯು ಆಲ್ ಡೂಯಿಂಗ್? So, what is your resolution for the new year? ಹೊಸ ವರ್ಷದಲ್ಲಿ ಏನನ್ನ ಬದಲಾಯಿಸ್ಕೊಳ್ಳಕ್ಕೆ, ರೂಢಿಸ್ಕೊಳ್ಳಕ್ಕೆ ಸಂಕಲ್ಪವನ್ನ ಮಾಡಿದ್ದೀರಾ? What is your resolution for the new year? To improve your health, to balance, ಮತ್ತೆ moving towards good health, ದಿನಚರ್ಯ, ವೆರಿ ಗುಡ್. ಮತ್ತೆ to be healthy. ಸೊ ನಾವೆಲ್ಲರೂ ನಾವೆಲ್ಲರೂ ಒಳ್ಳೆಯ ಆರೋಗ್ಯವನ್ನ ಸದಾಕಾಲ ಬಯಸ್ತೇವೆ. ಬಟ್ ಈ ರೀತಿ ಹೊಸ ವರ್ಷ ಅದು ಬಂದಾಗ ಇನ್ನೂ ಸ್ವಲ್ಪ ಆ ನಿಟ್ಟಿನಲ್ಲಿ ಒಂದು ರಿಸಾಲ್ವ್ ಅನ್ನ ಮಾಡಿಕೊಂಡು, ಒಂದು ಸಂಕಲ್ಪವನ್ನ ಮಾಡಿಕೊಂಡು ಒಳ್ಳೆಯ ರೂಢಿಗಳನ್ನ, ಶಿಸ್ತು, ಸಮತೋಲನವನ್ನ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಬೇಕು. ಈ ಒಳ್ಳೆಯ ಆರೋಗ್ಯದ ಇಚ್ಛೆ ಪಡೋದು ಇಟ್ ಈಸ್ ವೆರಿ ಗುಡ್. ಆದರೆ ಅಲ್ಲೇ ನಿಲ್ಲಬಾರದು. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಕೂಡ ಅಷ್ಟೇ ಮುಖ್ಯ. ಯು ನೀಡ್ ಟು ವರ್ಕ್ ಟುವರ್ಡ್ಸ್ ಮೇಕಿಂಗ್ ಇಟ್ ಹ್ಯಾಪನ್. ನಿಮ್ಮ ಸ್ವಂತ ಪ್ರಯತ್ನವಿಲ್ಲದೆ, ನಿಮ್ಮ ಡೆಡಿಕೇಶನ್ ಇಲ್ಲದೆ, ಎಫರ್ಟ್ ಇಲ್ಲದೆ ಆರೋಗ್ಯವನ್ನ ನಾವು ಪಡ್ಕೊಳಕ್ಕಾಗೋದಿಲ್ಲ. ಸೊ ಯುವರ್ ಓನ್ ಎಫರ್ಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ನಾನು ಏನು ಮಾಡಿದ್ರೂ ಕೂಡ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗಲ್ಲ. ನೀವೇನು ಮಾಡಿದ್ರೂ ಕೂಡ ನನ್ನ ಆರೋಗ್ಯ ಇಂಪ್ರೂವ್ ಆಗಲ್ಲ. ನಂದಾಗಬೇಕಂದ್ರೆ ನಾನೇ ಪ್ರಯತ್ನ ಮಾಡಬೇಕು, ನಿಮ್ದಾಗಬೇಕಂದ್ರೆ ನೀವೇ ಪ್ರಯತ್ನ ಮಾಡಬೇಕು. ಆದರೆ ಆ ಪ್ರಯತ್ನ ಸರಿಯಾದ ದಿಕ್ಕಿನಲ್ಲಿರಬೇಕು, ಅದು ಕೂಡ ಅಷ್ಟೇ ಮುಖ್ಯ. ಯು ಶುಡ್ ಬಿ ಪುಟಿಂಗ್ ದಿ ಎಫರ್ಟ್ ಇನ್ ದಿ ರೈಟ್ ಡೈರೆಕ್ಷನ್. ಬರೇ ಪ್ರಯತ್ನ ಮಾಡೋದ್ರಿಂದ ಅಲ್ಲ, ಆ ಪ್ರಯತ್ನ ಸರಿಯಾದ ದಿಕ್ಕಿನಲ್ಲಿ ಇದ್ರೆ ಅದು ಫಲದಾಯಕವಾಗುತ್ತೆ. ಸೊ ಅದಕ್ಕೆ ನಾಲೆಜ್ ಈಸ್ ವೆರಿ ಎಸೆನ್ಷಿಯಲ್. ಅರಿವನ್ನ ಮೂಡಿಸ್ಕೊಳ್ಳೋದು, ನಾಲೆಜ್ ಅನ್ನ ತಗೊಳ್ಳೋದು ತುಂಬಾ ಮುಖ್ಯ. ಆ ನಾಲೆಜ್ ಇಲ್ಲದೆ, ಅರಿವಿಲ್ಲದೆ ಸಸ್ಟೈನೇಬಲ್ ಹೆಲ್ತ್ ಅನ್ನ, ಬದಲಾವಣೆಯನ್ನ ಪಡ್ಕೊಳಕ್ ಆಗೋದಿಲ್ಲ. ಸೊ ನಾಲೆಜ್ ಈಸ್ ಕೀ. ನಮ್ಮ ದೇಹದ ಬಗ್ಗೆ, ನಮ್ಮ ಪ್ರಕೃತಿಯ ಬಗ್ಗೆ, ನಮ್ಮಲ್ಲಿ ಆಗ್ತಾ ಇರುವ ಇಂಬ್ಯಾಲೆನ್ಸ್ಗಳ ಬಗ್ಗೆ ನಾವು ಅರಿವನ್ನ ಮೂಡಿಸ್ಕೊಳ್ಬೇಕು. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಹೆಲ್ತ್, ಅವರ್ ಇಂಬ್ಯಾಲೆನ್ಸ್. ಸೊ ದೆನ್ ವೆನ್ ಯು ವರ್ಕ್ ಇಟ್ ವಿಲ್ ಹೆಲ್ಪ್. ನಿಮ್ಮ ಸಮಸ್ಯೆ ಏನಂತ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಆ ಸಮಸ್ಯೆಯಿಂದ ಹೊರಗಡೆ ಬರೋದಿಲ್ಲ. ನೆನಪಿಟ್ಕೊಳ್ಳಿ.
ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಸಮಸ್ಯೆನೇ ಅರ್ಥ ಆಗಿಲ್ಲ, ಹೊರಗಡೆ ಬರುವ ಕನಸನ್ನ ಕಾಣೋದು, ಪ್ರಯತ್ನವನ್ನ ಮಾಡೋದು ಅಲ್ಲ. ಏನು ಆಗ್ತಾ ಇದೆ, ಏನು ತಪ್ಪುಗಳಾಗ್ತಾ ಇದೆ, ಏನು ಸರಿಪಡಿಸ್ಕೊಳ್ಬೇಕು, ಇದೇ 70% ಕೆಲಸ. ಇದು ಅರ್ಥ ಆಯ್ತು ಅಂದ್ರೆ ಏನು ಬದಲಾವಣೆ ತರ್ಕೊಳ್ಬೇಕು ನೀವು ತರ್ಕೊಳ್ತೀರಾ, ಗ್ಯಾರಂಟಿ. ಹೌದಾ ಅಲ್ವಾ? ಎಸ್ ಅವರು those who are seeing improvement in your health, it is all because you understood the problem. ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡಾಗ. ಸಮಸ್ಯೆ ಏನಿದೆ ಗೊತ್ತಿಲ್ಲ, ಆದ್ರೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಆಗೋದಿಲ್ಲ. ಸೊ ದೇಹದಲ್ಲಿ ಏನಾಗ್ತಾ ಇದೆ, ಏನು ಇಂಬ್ಯಾಲೆನ್ಸ್ ಇದೆ, ಯಾವ ಕಾರಣಕ್ಕಾಗ್ತಾ ಇದೆ, ಅದರ ಬಗ್ಗೆ ಸ್ವಲ್ಪ ನಾಲೆಜು, ಅರಿವು ತುಂಬಾ ಮುಖ್ಯ. ಸೊ ಅದನ್ನ ಸೆಷನ್ಸ್ಗಳಲ್ಲಿ ಪಡ್ಕೊಳ್ಬೇಕು, ತಗೊಳ್ಬೇಕು. ಸೊ ನಾಲೆಜ್ ಈಸ್ ವೆರಿ ಎಸೆನ್ಷಿಯಲ್. ಸೊ ಒನ್ಸ್ ಅಗೇನ್ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಈ ಹೊಸ ವರ್ಷದಲ್ಲಿ ನಮ್ಮಲ್ಲಿ ಒಂದು ಅರಿವನ್ನ ಮೂಡಿಸ್ಕೊಂಡು ಒಳ್ಳೆಯ ಆರೋಗ್ಯವನ್ನ, ಸಫಲತೆ, ಸಮೃದ್ಧಿಯನ್ನ ಪಡ್ಕೊಳ್ಳುವ ಪ್ರಯತ್ನವನ್ನ ಎಲ್ಲರೂ ಮಾಡೋಣ. ಎಸ್. ಸೊ ಇವತ್ತಿನ ಟಾಪಿಕ್ಕು ಅಗ್ನಿ ತತ್ವದ ಸಮತೋಲನ. ವೈ ಇಟ್ ಈಸ್ ವೆರಿ ಎಸೆನ್ಷಿಯಲ್. ನೋಡಿ, ನಮ್ಮ ಶರೀರ ಪಂಚ ಮಹಾಭೂತಗಳಿಂದ ಆಗಿದೆ ಅಂತ ಹೇಳ್ತೇವೆ. ಎಸ್. ವಿಂಟರ್ ಅಲ್ಲಿ ಆಂಗ್ಸೈಟಿ ಜಾಸ್ತಿ ಆಗುತ್ತೆ. ಯಾರ್ಯಾರಿಗೆ ಆಂಗ್ಸೈಟಿ ಇದೆ, ವಿಂಟರ್ ಅಲ್ಲಿ ಅಗ್ರಿವೇಟ್ ಆಗುತ್ತೆ. ಯಾಕೆ ಅಗ್ರಿವೇಟ್ ಆಗುತ್ತೆ? ಯಾವ ಎನರ್ಜಿ ಆ ಅಗ್ರಿವೇಶನ್ ಅನ್ನ ಮಾಡುತ್ತೆ? ವಾತ. ಇದು ತಿಳುವಳಿಕೆ. ಆಂಗ್ಸೈಟಿ ಎದಕ್ಕೆ ಜಾಸ್ತಿ ಆಗ್ತಾ ಇದೆ? ಬಿಕಾಸ್ ಇನ್ ವಿಂಟರ್, ಚಳಿಗಾಲದಲ್ಲಿ ನಮ್ಮಲ್ಲಿ ವಾತ ಅಗ್ರಿವೇಟ್ ಆಗಿರುತ್ತೆ. ಸೊ ಅದಕ್ಕೆ ಆ ವಾತದ ಸಮತೋಲನಕ್ಕೆ ನಾನು ಏನ್ ಮಾಡಬೇಕು? ಐ ಶುಡ್ ಹ್ಯಾವ್ ಅ ಕ್ಲಾರಿಟಿ. ನನಗೆ ಗೊತ್ತಿರಬೇಕು ವಾತ ಅಂದ್ರೆ ಏನು, ಅದು ಎದಕ್ಕೆ ಇಂಬ್ಯಾಲೆನ್ಸ್ ಆಗುತ್ತೆ, ನಾನೇನ್ ತಪ್ಪುಗಳನ್ನ ಮಾಡ್ತಾ ಇದ್ದೀನಿ, ನಾನೇನ್ ಸರಿಪಡಿಸ್ಕೊಳ್ಬೇಕು. ಸೊ ಈ ಅಂಡರ್ಸ್ಟ್ಯಾಂಡಿಂಗ್ ಇರದೆ ನಾವು ಬರೀ ಸಮಸ್ಯೆಯ ಬಗ್ಗೆ ಹೇಳ್ತಾ ತಿರುಗಾಡೋದ್ರಿಂದ ಏನೂ ಆಗೋದಿಲ್ಲ. ಸೊ ದಟ್ ಈಸ್ ವೇರ್ ನಾಲೆಜ್ ಈಸ್ ವೆರಿ ಎಸೆನ್ಷಿಯಲ್. ಸೊ ಅಗ್ನಿ ತತ್ವಕ್ಕೆ ಬರೋಣ. ನಮ್ಮ ಶರೀರ ಪಂಚ ಮಹಾಭೂತಗಳಿಂದ ಆಗುತ್ತೆ. ಆಕಾಶ, ವಾಯು, ಮಧ್ಯದಲ್ಲಿ ಅಗ್ನಿ, ಕೆಳಗಡೆ ಜಲ, ಮತ್ತೆ ಭೂಮಿ ತತ್ವ. ಸೊ ಅಗ್ನಿ ಎಲ್ಲಿದೆ ನೋಡಿ? ಅಗ್ನಿ ಮಧ್ಯದಲ್ಲಿದೆ. ಅಗ್ನಿ ಮಧ್ಯದಲ್ಲಿದೆ. ಮೇಲೆ 2 ತತ್ವಗಳಿದೆ, ಕೆಳಗಡೆ 2 ತತ್ವಗಳಿದೆ. ಮೇಲೆ ಸೂಕ್ಷ್ಮವಾದ ತತ್ವಗಳಿದೆ, ವಾಯು ಮತ್ತೆ ಆಕಾಶ ಸೂಕ್ಷ್ಮ, ದೇ ಆರ್ ವೆರಿ ಸಟಲ್. ಕೆಳಗಡೆ ಭೂಮಿ ತತ್ವ, ಜಲತತ್ವ, ಅವು ಜಡವಾಗಿದೆ. ಮಧ್ಯದಲ್ಲಿ ಅಗ್ನಿ ಇದೆ. ಸೊ ಕೆಳಗಡೆ ಜಡತ್ವ, ಮೇಲೆ ಇರೋದು ಸೂಕ್ಷ್ಮ, ಮಧ್ಯದಲ್ಲಿರೋದು ಅಗ್ನಿ. ಜಡತ್ವದ ಪ್ರಭಾವ ನಮ್ಮ ಶರೀರದ ಮೇಲೆ ಜಾಸ್ತಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಈ
ಸೂಕ್ಷ್ಮ ಶಕ್ತಿಗಳೇನಿದೆ, ಎನರ್ಜಿ ಏನಿದೆ, ಅದರ ಪ್ರಭಾವ ಮನಸ್ಸಿನ ಮೇಲೆ ಜಾಸ್ತಿ ಇರುತ್ತೆ. ಅಗ್ನಿ ಮಧ್ಯದಲ್ಲಿರೋದ್ರಿಂದ ಎರಡನ್ನೂ ಪ್ರಭಾವಿಸ್ತಾ ಇರುತ್ತೆ ಈಕ್ವಲಿ. ಅಗ್ನಿ ಈಸ್ ಎಫೆಕ್ಟಿಂಗ್ ಬೋತ್ ಯುವರ್ ಬಾಡಿ ಅಂಡ್ ಮೈಂಡ್ ಈಕ್ವಲಿ. ಆ ಜಡವಾದ ಶರೀರವನ್ನು ಪ್ರಭಾವಿಸುತ್ತೆ, ಸೂಕ್ಷ್ಮವಾದ ಮನಸ್ಸನ್ನು ಪ್ರಭಾವಿಸುತ್ತೆ. ಅಗ್ನಿ ಈಸ್ ಕೈಂಡ್ ಆಫ್ ಎ ಟ್ರಾನ್ಸಿಷನ್. ಒಂದು ಕಡೆ ಈಗ ನೋಡಿ, ಐಸ್ ಇದೆ. ಐಸ್ ಹೆಂಗಿದೆ? ಜಡವಾಗಿದೆ. ಜಡವಾಗಿದೆ. ಅದೇ ನೀರು ಸ್ವಲ್ಪ ಸೂಕ್ಷ್ಮವಾಗಿದೆ. ಆ ಜಡತ್ವವನ್ನ ಸೂಕ್ಷ್ಮತೆಗೆ ತಗೊಂಡು ಹೋಗ್ಲಿಕ್ಕೆ ಏನ್ ಬೇಕು? ಏನ್ ಬೇಕು? ವಾಟ್ ಇಸ್ ದಟ್ ಯು ನೀಡ್? ವಿ ನೀಡ್ ಅಗ್ನಿ. ಅಗ್ನಿಯ ಕೆಲಸ ಏನು ನಮ್ಮ ದೇಹದಲ್ಲಿ? ಟ್ರಾನ್ಸ್ಫಾರ್ಮೇಶನ್. ಟ್ರಾನ್ಸ್ಫಾರ್ಮೇಶನ್. ಅಗ್ನಿ ಮಾಡುವ ಕೆಲಸ ಟ್ರಾನ್ಸ್ಫಾರ್ಮೇಶನ್ ಅನ್ನ ಮಾಡುತ್ತೆ. ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ತಗೊಂಡು ಹೋಗುವ ಕೆಲಸ ಅಗ್ನಿ ಮಾಡುತ್ತೆ. ನೀವು ತಿಂದಿರುವ ಆಹಾರ, ತಿನ್ನುವ ಆಹಾರ ಶರೀರವಾಗಿ ಮಾರ್ಪಾಡಾಗಬೇಕು. ಅದನ್ನ ಮಾಡೋದು ಯಾರು? ಅಗ್ನಿ ಆ ಕೆಲಸ ಮಾಡಿ. ನೀವು ಅನ್ನ ತಿಂತೀರಾ, ನೀವು ರೊಟ್ಟಿ ತಿಂತೀರಾ, ನೀವು ಹಣ್ಣು ತಿಂತೀರಾ, ಕಾಯಿಪಲ್ಯ ತಿಂತೀರಾ, ಅದೆಲ್ಲವನ್ನ ಶರೀರವನ್ನಾಗಿ ಮಾಡುತ್ತೆ. ಶರೀರ ಅಂದ್ರೆ ಏನು? ಸಪ್ತ ಧಾತುಗಳು. ನಮ್ಮ ಶರೀರ ಎದರಿಂದ ಆಗಿದೆ? ಈ ಸಪ್ತ ಧಾತುಗಳು: ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜೆ, ಶುಕ್ರ. ಸೊ ನಮ್ಮ ಶರೀರ ನಿರ್ಮಾಣವನ್ನ ಮಾಡುವ ಶಕ್ತಿಯೇ ಅಗ್ನಿ. ಸೊ ಯಾವಾಗ ಅದರಲ್ಲಿ ಸಮತೋಲನ ಇರೋದಿಲ್ವೋ, ನಮ್ಮ ಶರೀರ ನಿರ್ಮಾಣದಲ್ಲಿ ಏರುಪೇರಾಗುತ್ತೆ. ಒಂದೊಂದು ಧಾತು ವೀಕ್ ಆಗುತ್ತೆ. ಐದರ ಮೂಳೆಗಳು ವೀಕ್ ಆಗ್ಬೋದು, ಮಾಂಸಗಳು ವೀಕ್ ಆಗ್ಬೋದು, ರಕ್ತದಲ್ಲಿ ಏರ್ಪೇರಾಗ್ಬೋದು, ದೇಹದಲ್ಲಿ ರಸ ಇರೋದಿಲ್ಲ. ಸೊ ಆ ಅಗ್ನಿಯ ಬ್ಯಾಲೆನ್ಸ್ ಏನಿದೆ ಅದು ತುಂಬಾ ಮುಖ್ಯ. ಅಗ್ನಿಯ ಸಮತೋಲನ ಇದ್ದಾಗಲೇ ನೀವು ತಿಂದಿರುವ ಆಹಾರ ಚೆನ್ನಾಗಿ ಶರೀರವಾಗಿ ಮಾರ್ಪಾಡಾಗುತ್ತೆ. ಸೊ ಅಗ್ನಿಯಲ್ಲಿ ಎರಡು ರೀತಿಯ ಇಂಬ್ಯಾಲೆನ್ಸ್ ಆಗುವ ಚಾನ್ಸಸ್ ಇರುತ್ತೆ. ಒಂದು ಎಗ್ರಿವೇಶನ್. ಎಗ್ರಿವೇಶನ್ ಎಗ್ರಿವೇಟ್ ಆಗೋದು, ಜಾಸ್ತಿ ಆಗೋದು. ಎರಡನೇದು ಕುಂದಿ ಹೋಗೋದು, ವೀಕ್ ಆಗೋದು, ಮಂದ ಅಗ್ನಿ. ಸೊ ಎರಡೂ ಒಳ್ಳೇದಲ್ಲ. ದೇಹದಲ್ಲಿ ಅಗ್ನಿ ಜಾಸ್ತಿ ಆದರೂ ಸಮಸ್ಯೆ ಆಗುತ್ತೆ, ದೇಹದಲ್ಲಿ ಅಗ್ನಿ ಕಡಿಮೆ ಆದರೂ ಕೂಡ ಸಮಸ್ಯೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಅಕ್ಕಿಯನ್ನ ಬೇಯಿಸಿ ಅನ್ನ ಮಾಡುವಾಗ ಅಗ್ನಿ ಜಾಸ್ತಿ ಇದ್ರೆ ಏನಾಗುತ್ತೆ? ಇಫ್ ಯು ಹ್ಯಾವ್ ಎಕ್ಸೆಸ್ ಫೈರ್, ಏನಾಗುತ್ತೆ? ವಾಟ್ ವಿಲ್ ಹ್ಯಾಪನ್? ಅನ್ನ ಸುಟ್ಟು ಹೋಗುತ್ತೆ, ಹೌದಲ್ಲ? ಅನ್ನ ಏನಾಗುತ್ತೆ? ಸುಡುತ್ತೆ, ಸುಟ್ಟು ಹೋಗುತ್ತೆ ಅನ್ನ. ಯಾವಾಗ ನಿಮ್ಮ ದೇಹದಲ್ಲಿ ಅಗ್ನಿ ಜಾಸ್ತಿ ಆಗುತ್ತೆ ಅವಾಗ ಏನಾಗುತ್ತೆ? ನಿಮ್ಮ ದೇಹ ಏನಾಗುತ್ತೆ? ನಿಮ್ಮ ದೇಹ ಸುಡುತ್ತೆ. ನಿಮ್ಮ ದೇಹದಲ್ಲಿ ರಸ, ರಕ್ತ ಕಡಿಮೆ ಆಗುತ್ತೆ, ಅಂಡಾಣು, ವೀರ್ಯಾಣು ಕಡಿಮೆ ಆಗುತ್ತೆ. ಎಲ್ಲ ಧಾತುಗಳಲ್ಲಿ ಒಂದು ವೀಕ್ನೆಸ್ ಬರುತ್ತೆ. ಆ ಅಗ್ನಿ ಅತೀನೂ ಆಗಬಾರದು.
ಅದೇ ಅಗ್ನಿ ಪೂರ್ತಿ ಕಡಿಮೆ ಇದೆ, ಅವಾಗ ಏನಾಗುತ್ತೆ, ಅದೇ ಸ್ವಲ್ಪ ಅಕ್ಕಿಯನ್ನ ಬೇಯಿಸಿ ಅನ್ನ ಮಾಡುವಾಗ ಅಗ್ನಿನೇ ಇಲ್ಲ, ಲೋ ಫ್ಲೇಮ್, ಏನಾಗುತ್ತೆ, ಇಟ್ ವಿಲ್ ನಾಟ್ ಟ್ರಾನ್ಸ್ಫಾರ್ಮ್. ಅಕ್ಕಿ ಬೇಯ್ದು ಅನ್ನ ಆಗೋದೇ ಇಲ್ಲ, ಯಾಕಂದ್ರೆ ಅಗ್ನಿ ಮಂದವಾಗಿದೆ. ಯಾವಾಗ ನಿಮ್ಮ ದೇಹದಲ್ಲಿ ಅಗ್ನಿ ಮಂದ ಇರುತ್ತೆ, ನೀವು ತಿಂದಿರುವ ಆಹಾರ ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ, ರಸ ರಕ್ತ ಮಾಂಸ ಆಗಿ ಕನ್ವರ್ಟ್ ಆಗೋದಿಲ್ಲ. ಸೊ ನಮ್ಮ ಶರೀರದ ಎಲ್ಲ ಧಾತುಗಳು ಸರಿಯಾಗಿ ಇರಬೇಕು ಅಂತಂದ್ರೆ ಅಗ್ನಿಯ ಬ್ಯಾಲೆನ್ಸ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ಹೌ ದ ಫೈರ್ ಈಸ್, ಅಗ್ನಿ ತತ್ವ ತುಂಬಾ ಮಹತ್ವವಾದ ಪಾತ್ರವನ್ನು ವಹಿಸುತ್ತೆ. ಸೊ ಅಗ್ನಿಯ ಸಮತೋಲನ ನೀವು ಇಟ್ಕೊಳ್ಳುವ ಪ್ರಯತ್ನವನ್ನ ಮಾಡಬೇಕು. ಸೊ ನನ್ನ ದೇಹದಲ್ಲಿ ಅಗ್ನಿ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ, ಐಡೆಂಟಿಫೈ ಫಸ್ಟ್. ಜಾಸ್ತಿ ಇದ್ರೆ ಕಡಿಮೆ ಮಾಡ್ಕೊಳ್ಳಿ, ಕಡಿಮೆ ಇದ್ರೆ ಜಾಸ್ತಿ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ಅಲ್ಲಿ ಇದ್ರೆ ಮೇಂಟೈನ್ ಮಾಡು. ಸೊ ಫಸ್ಟು ನನ್ನ ದೇಹದಲ್ಲಿ ಆ ಅಗ್ನಿ ಯಾವ ರೀತಿ ಇದೆ. ಅಗ್ನಿ ಅಂತಂದ್ರೆ ಬರೇ ಜಠರಾಗ್ನಿ ಅಲ್ಲ. ಜಠರಾಗ್ನಿ ಅಂತಂದ್ರೆ ನಮ್ಮ ಹೊಟ್ಟೆಯಲ್ಲಿರುವ ಅಗ್ನಿ, ಅದು ಡೈಜೆಷನ್ ಮಾಡುತ್ತೆ. ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗದಲ್ಲಿಯೂ ಕೂಡ ಅಗ್ನಿ ಇರುತ್ತೆ. ಅಗ್ನಿ ಚೆನ್ನಾಗಿದ್ದಾಗ ಆ ಅಂಗಾಂಗದ ಕಾರ್ಯಕ್ಷಮತೆ ಚೆನ್ನಾಗಿರುತ್ತೆ. ಅಗ್ನಿಯನ್ನ ಫಂಕ್ಷನಿಂಗ್ ಆಸ್ಪೆಕ್ಟ್ ಆಫ್ ದ ಆರ್ಗನ್ ಅಂತ ಕರಿತೇವೆ. ಒಂದು ಅಂಗಾಂಗ ಕೆಲಸ ಮಾಡ್ಬೇಕಂದ್ರೆ ಎರಡು ಭಾಗಗಳು, ಒಂದು ಅದಕ್ಕೆ ಬೇಕಾಗುವ ಪೋಷಣೆ, ಎರಡನೇದ್ದು ಅದರ ಕಾರ್ಯಕ್ಷಮತೆ. ಒಂದು ನರಿಶ್ಮೆಂಟು, ಎರಡನೇದ್ದು ಅದರದ್ದು ಫಂಕ್ಷನಿಂಗ್. ತಂದೇನಿದೆ ಕೆಲಸ ಮಾಡಬೇಕು, ಏನು ಬೇಕು ಪೋಷಣೆಯನ್ನ ಪಡ್ಕೊಳ್ಬೇಕು, ಆವಾಗಲೇ ಅಂಗಾಂಗ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಫೈರ್ ಏನು ಡಿನೋಟ್ ಮಾಡುತ್ತೆ ಅಂದ್ರೆ ಅಂಗಾಂಗದ ಕಾರ್ಯಕ್ಷಮತೆ. ಈ ಫಾರ್ ಎಕ್ಸಾಂಪಲ್ ನಿಮಗೆ ಚೆನ್ನಾಗಿ ಹಸಿವೆ ಆಗ್ತಾ ಇಲ್ಲ, ಸೊ ನಿಮ್ಮ ಹೊಟ್ಟೆ ಅಂಡರ್ ಆಕ್ಟಿವ್ ಇದೆಯಾ ಓವರ್ ಆಕ್ಟಿವ್ ಇದೆಯಾ, ಯು ಆರ್ ನಾಟ್ ಫೀಲಿಂಗ್ ಹಂಗ್ರಿ. ಬೆಳಿಗ್ಗೆ ಹಸಿವೆ ಆಗಲ್ಲ, ಇಟ್ ಈಸ್ ಅಂಡರ್ ಆಕ್ಟಿವ್. ಅಲ್ಲಿ ಅಗ್ನಿಯ ಕೊರತೆ ಇದೆ, ಅಗ್ನಿಯ ಕೊರತೆ ಇದೆ. ಕೆಲವೊಬ್ಬರಿಗೆ ಪದೇ ಪದೇ ಹಸಿವಾಗುತ್ತೆ, ಪದೇ ಪದೇ ಎಷ್ಟು ತಿಂದ್ರು ಹಸಿವಾಗುತ್ತೆ. ದಟ್ ಈಸ್ ಓವರ್ ಆಕ್ಟಿವ್, ಅಗ್ನಿ ಸುಡ್ತಾ ಇದೆ, ದಟ್ ಈಸ್ ಓವರ್ ಆಕ್ಟಿವ್. ಸೊ ಪ್ರತಿಯೊಂದು ಅಂಗಾಂಗದಲ್ಲೂ ಹಂಗೆ ಇರುತ್ತೆ. ಅದಕ್ಕೆ ನೋಡಿ ನಾವು ಥೈರಾಯ್ಡ್ ಫಂಕ್ಷನ್ ಅನ್ನ ಯಾವ ರೀತಿ ಹೇಳ್ತೇವೆ, ಹೈಪೋ ಹೈಪರ್. ಹೈಪೋ ಅಂದ್ರೆ ಏನು, ಹೈಪೋ ಅಂದ್ರೆ ಅಂಡರ್ ಆಕ್ಟಿವ್, ಮಂದ. ಹೈಪರ್ 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 ಮೀನ್ಸ್
ಇಟ್ ಈಸ್ ಓವರ್ ಆಕ್ಟಿವ್. ಸೊ ನಮಗೆ ಅಂಡರ್ ಆಕ್ಟಿವ್ ಆದ್ರೂ ಸಮಸ್ಯೆ, ಓವರ್ ಆಕ್ಟಿವ್ ಆದ್ರೂ ಸಮಸ್ಯೆ. ಸೊ ನಮ್ಮ ಅಗ್ನಿಯ ಬ್ಯಾಲೆನ್ಸ್ ತುಂಬಾ ಮುಖ್ಯ. ಸೊ ಆ ಅಗ್ನಿ ಸಮತೋಲನವಾಗಿ ಇರಬೇಕು ಅಂತಂದ್ರೆ ಬರೇ ನಮ್ಮ ಆಹಾರ ಕ್ರಮ ಒಂದೇ ಅದನ್ನ ಅವಲಂಬಿಸೋದಿಲ್ಲ. ನಾವು ತುಂಬಾ ಈಸಿಲಿ ಏನ್ ಕೇಳಿಬಿಡ್ತೇವೆ, ಏನ್ ತಿನ್ಬೇಕು. ಬಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನೀವು ತಿನ್ನುವ ಆಹಾರ ಒಂದೇ ನಿಮ್ಮ ಎನರ್ಜಿಗಳನ್ನ ಏರ್ಪೇರ್ ಮಾಡ್ತಾ ಇರೋದಿಲ್ಲ. ನಿಮ್ಮ ಪ್ರತಿಯೊಂದು ಕ್ರಿಯೆ ನಿಮ್ಮ ಎನರ್ಜಿಗಳನ್ನ ಪ್ರಭಾವಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಬಿಕಮ್ ಓವರ್ ಆಕ್ಟಿವ್, ಅತಿಯಾಗಿ ಕೆಲಸ ಮಾಡ್ತಾ ಇದ್ರ, ನೋ ರೆಸ್ಟ್ ಇಲ್ಲ, ನಿದ್ರೆ ಇಲ್ಲ, ವಿಶ್ರಾಂತಿ ಇಲ್ಲ, ಸ್ಟ್ರೆಸ್ಸು, ಒತ್ತಡ, ಅವಾಗ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ಅಗ್ನಿ ಜಾಸ್ತಿ ಆಗುತ್ತೆ. ಬಿಕಾಸ್ ಯು ಆರ್ ರೆಸ್ಟ್ಲೆಸ್, ರಿಲ್ಯಾಕ್ಸೇಷನ್ ಇಲ್ಲ, ಸತತ ಒತ್ತಡ 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 ಒತ್ತಡ, ಅವಾಗ ಏನಾಗುತ್ತೆ, ನಿಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಸಿ, ಅಗ್ನಿ ಪ್ರಕೃತಿದತ್ತವಾಗಿ ಒಂದು ಬ್ಯಾಲೆನ್ಸ್ ಅಲ್ಲಿ ಇತ್ತು. ಬಟ್ ಬಿಕಾಸ್ ಆಫ್ ಮೈ ಸ್ಟ್ರೆಸ್, ಒತ್ತಡ, ಅಗ್ನಿ ಜಾಸ್ತಿ ಆಗುತ್ತೆ. ಹೆಂಗೆ ಸ್ಟ್ರೆಸ್ ಮಾಡ್ಕೊಂಡಾಗ ಅಗ್ನಿ ಹೆಂಗ್ ಜಾಸ್ತಿ ಆಗುತ್ತೆ ಅಂತ ನೀವು ಕೇಳಬಹುದು. ಸ್ಟ್ರೆಸ್ ಮಾಡ್ಕೊಂಡಾಗ ಅಗ್ನಿ ಜಾಸ್ತಿ ಆಗೋದು ಅನ್ನೋದಕ್ಕಿಂತ ನೀವು ಒತ್ತಡ ಮಾಡಿಕೊಂಡಾಗ ನಿಮ್ಮ ದೇಹದಲ್ಲಿರುವ ರಸಗಳು ಕಡಿಮೆ ಆಗುತ್ತೆ, ನಿಮ್ಮ ಹೊಟ್ಟೆಯಲ್ಲಿರುವ ರಸ ಕಡಿಮೆ ಆಗುತ್ತೆ. ಆ ಅಗ್ನಿ ಹೊಟ್ಟೆಯಲ್ಲಿ ಇದೆ, ಆ ಅಗ್ನಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ರಸಗಳು ಕೂಡ ಇದೆ. ಬೆಂಕಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ರಸಗಳು ಕೂಡ ಇದೆ. ಯಾಕಂದ್ರೆ ಬ್ಯಾಲೆನ್ಸ್ ಅಲ್ಲಿ ಇಡ್ಬೇಕಲ್ಲ, ಒಂದು ಎನರ್ಜಿ ಇನ್ನೊಂದು ಎನರ್ಜಿಯನ್ನ ಕಂಟ್ರೋಲ್ ಅಲ್ಲೂ ಕೂಡ ಇಡ್ತಾ ಇರುತ್ತೆ. ಸೊ ಯಾವಾಗ ನೀವು ಒತ್ತಡ, ಸ್ಟ್ರೆಸ್ಸು, ಟೆನ್ಷನು ಮಾಡ್ಕೋತೀರಾ, ನಿಮ್ಮ ದೇಹದಲ್ಲಿರುವ ರಸಗಳು ಕಡಿಮೆ ಆಗುತ್ತೆ, ಡಿಪ್ಲೀಟ್ ಆಗುತ್ತೆ. ಅಕ್ಕಿ ಬೇಸ್ ಅನ್ನ ಮಾಡ್ತಾ ಇದ್ದೀರಾ, ಗ್ಯಾಸ್ ಅಷ್ಟೇ ಇದೆ, ಆದ್ರೆ ನೀರು ಖಾಲಿ ಆಗಿದೆ. ಗ್ಯಾಸ್ ಏನ್ ಜೋರ ಇಲ್ಲ, ಗ್ಯಾಸ್ ಕರೆಕ್ಟ್ ಇದೆ, ಎಷ್ಟು ಇಡ್ಬೇಕು ಅಷ್ಟೇ ಇದೆ, ಬಟ್ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ದೆನ್ ಯು ವಿಲ್ ಫೀಲ್ ಬರ್ನಿಂಗ್ ಸೆನ್ಸೇಷನ್. ಉರಿತಾ ಇದೆ, ಉರಿತಾ ಇದೆ, ಉರಿತಾ ಇದೆ, ಉರಿತಾ ಇದೆ, ಉರಿತಾ ಇದೆ. ಯಾಕೆ? ಆ ಅಗ್ನಿಯನ್ನ ಕಂಟ್ರೋಲ್ ಮಾಡುವ ಶಕ್ತಿ ದೇಹದಲ್ಲಿ ಇಲ್ಲ. ಆ ಅಗ್ನಿ ಯಾವಾಗ ಔಟ್ ಆಫ್ ಕಂಟ್ರೋಲ್ ಹೋಗುತ್ತೋ, ಫಸ್ಟ್ ಇಂಬ್ಯಾಲೆನ್ಸ್ ಹೊಟ್ಟೆಯಲ್ಲೇ ಆಗೋದು, ಆಮೇಲೆ ಅದು ಬೇರೆ ಅಂಗಾಂಗಗಳನ್ನು ಕೂಡ ಪ್ರಭಾವಿಸುತ್ತೆ. ಆ ದೇಹದಲ್ಲಿ ರಸ ಕಡಿಮೆಯಾಗಿ ಅಗ್ನಿ ಹಂಗೆ ಇತ್ತು ಅಂದ್ರೆ ನಾವು ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳ್ತೇವೆ. ಪಿತ್ತಕೋಶದಲ್ಲಿ ಕಲ್ಲುಗಳಾಗುತ್ತೆ, ಎದೆ ಬಡಿತ ಜಾಸ್ತಿ ಆಗುತ್ತೆ. ಅಗ್ನಿಯ ಗುಣಧರ್ಮ ಏನು ಅಂತಂದ್ರೆ ಮೇಲ್ಮುಖವಾಗಿ ಹರಿಯುತ್ತೆ. ಸೊ ಅಗ್ನಿ ಜಾಸ್ತಿ ಆದಾಗ ಹೊಟ್ಟೆಯ ಮೇಲ್ಗಡೆ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ನಿಮ್ಮ ನಾಭಿಯ ಮೇಲ್ಗಡೆ ಜಾಸ್ತಿ ಸಮಸ್ಯೆಗಳಿರುತ್ತೆ. ಪಲ್ಪಿಟೇಷನ್ ಆಗೋದು, BP ಜಾಸ್ತಿ ಆಗೋದು, ಕಣ್ಣೂರಿ, ಹೇರ್ ಫಾಲು, ತಲೆನೋವು, ನಿದ್ರೆ ಬರದೇ ಇರೋದು,
ಇಟ್ ಈಸ್ ಆಲ್ ಬಿಕಾಸ್ ಅಗ್ನಿಯ ಕಂಟ್ರೋಲ್ ಇಲ್ಲ. ಆ ಅಗ್ನಿಯನ್ನ ಕಂಟ್ರೋಲ್ ಮಾಡುವ ತತ್ವ ವೀಕ್ ಆಗಿದೆ. ಅದಕ್ಕೆ 70% ಜನರಲ್ಲಿ ಕಾರಣ ನಮ್ಮ ಮನಸ್ಸು. ನಮ್ಮ ಮನಸ್ಸು 30% ಈಸ್ ಅವರ್ ಡೈಟ್. 70% ಕಾರಣ ನಮ್ಮ ಮನಸ್ಸಿನಲ್ಲಿರುವ ಒತ್ತಡ, ಗೊಂದಲ, ಅಶಾಂತಿ. ನೀವು ಅಲ್ಲಿ ಒಂದು ರಿಲ್ಯಾಕ್ಸೇಷನ್ ಅನ್ನ ರೂಢಿಸ್ಕೊಳ್ತಾ ಬಂದಾಗ ಆ ದೇಹದಲ್ಲಿ ರಸ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇವತ್ತು ವಾತ ಎದಕ್ಕೆ ಜಾಸ್ತಿ ಆಗ್ತಾ ಇದೆ? ರಸ ಇಲ್ಲ, ದೇಹ ಒಣಗ್ತಾ ಇದೆ. ಈ ಮನಸ್ಸನ್ನ ಸ್ವಲ್ಪ ನಮ್ಮ ಹತೋಟಿಗೆ ತಗೊಂಡು ಬರೋದು, ರಿಲ್ಯಾಕ್ಸೇಷನ್ ಅನ್ನ, ಪ್ರಾಣಾಯಾಮವನ್ನ ನೀವು ರೂಢಿಸ್ಕೊಂಡಾಗ ಆ ಅಗ್ನಿ ಕಂಟ್ರೋಲ್ ಬರುತ್ತೆ. ಬೆಸ್ಟ್ ಪ್ರಾಣಾಯಾಮ ಅಲ್ಟರ್ನೇಟ್ ನಾಸ್ಟ್ರಿಲ್ ಬ್ರೀತಿಂಗ್. ಎಡಗಡೆಯಿಂದ ತಗೊಳ್ಳೋದು, ಬಲಗಡೆಯಿಂದ ಬಿಡೋದು, ಬಲಗಡೆಯಿಂದ ತಗೊಳ್ಳೋದು, ಎಡಗಡೆಯಿಂದ ಬಿಡೋದು. ಯಾರ್ಯಾರಲ್ಲಿ ಅಗ್ನಿಯ ಇಂಬ್ಯಾಲೆನ್ಸ್ ಇದೆ ಪ್ರತಿನಿತ್ಯ ಮಾಡಿ. ನಾವು ಕುತ್ಕೊಂಡು ಮಾಡಬೇಕು. ವಿ ಹ್ಯಾವ್ ಟು ಡೂ ಸಿಂಪಲ್ ಪ್ರಾಕ್ಟೀಸ್. ಈ ಕಡೆಯಿಂದ ತಗೊಳ್ತೇನೆ, ಈ ಕಡೆ ಬಿಡುತ್ತೇನೆ, ಈ ಕಡೆ ತಗೊಳ್ತೇನೆ, ಈ ಕಡೆ ತಗೊಳ್ತೇನೆ, ಈ ಕಡೆ ಬಿಡ್ತೇನೆ. ನಿಧಾನಕ್ಕೆ, ನಿಧಾನ ನಿಧಾನ. ಇಟ್ ವಿಲ್ ಬ್ಯಾಲೆನ್ಸ್ ಯುವರ್ ಅಗ್ನಿ. ದೇಹದಲ್ಲಿ ಅಗ್ನಿಯ ಒಂದು ಸಮತೋಲನವನ್ನ ಅದು ತಗೊಂಡು ಬರುತ್ತೆ. ಆ ಒತ್ತಡವನ್ನು ಕೂಡ ನಾವು ಕಡಿಮೆ ಮಾಡ್ಕೋಬೇಕು. ಹಿಂಗೆ ಇರುತ್ತೆ ಜೀವನ, ಹಂಗಿಲ್ಲ. ಯು ನೀಡ್ ಟು ಲರ್ನ್ ಟು ರಿಲ್ಯಾಕ್ಸ್. ಯು ನೀಡ್ ಟು ಲರ್ನ್ ಟು ಸ್ಲೋ ಡೌನ್. ಆ ತಿಳುವಳಿಕೆ, ಅರಿವು ತುಂಬಾ ಮುಖ್ಯ ಆರೋಗ್ಯಕ್ಕೆ. ಇವತ್ತು ನಮ್ಮ ಆರೋಗ್ಯದ 70% ಸಮಸ್ಯೆಗಳು ಮನಸ್ಸಿನಿಂದನೇ ಉದ್ಭವ ಆಗ್ತಾ ಇದೆ. ಸೊ ಆ ಮನಸ್ಸಿನ ಲೆವೆಲಲ್ಲಿ ಒಂದು ಸ್ಲೋ ಡೌನ್ ಅನ್ನ, ಒಂದು ರಿಲ್ಯಾಕ್ಸೇಷನ್ ಅನ್ನ ನೀವು ತರ್ಕೊಂಡಾಗ ಈ ಸಮಸ್ಯೆಗಳು ನಿಧಾನಕ್ಕೆ ಹೋಗುತ್ತೆ, ನಿಧಾನಕ್ಕೆ ಕಡಿಮೆ ಆಗುತ್ತೆ. ಯು ಡೋಂಟ್ ನೀಡ್ ಎನಿ ಮೆಡಿಸಿನ್. ಯು ಡೋಂಟ್ ನೀಡ್ ಎನಿ ಟ್ರೀಟ್ಮೆಂಟ್. ಯು ನೀಡ್ ಅ ಲೈಫ್ ಸ್ಟೈಲ್. ಯು ನೀಡ್ ಅ ಲೈಫ್ ಸ್ಟೈಲ್ ಅಷ್ಟೇ, ಮತ್ತೇನಿಲ್ಲ. ನಮ್ಮ ಆರೋಗ್ಯದ 70% ಸಮಸ್ಯೆಗಳಿಗೆ ಔಷಧಿ, ಟ್ರೀಟ್ಮೆಂಟು, ಡಾಕ್ಟರ್ ಬೇಕಾಗಿಲ್ಲ. ನಮಗೊಂದು ಒಳ್ಳೆಯ ಆಹಾರ ಕ್ರಮ, ಜೀವನ ಶೈಲಿ ಬೇಕಾಗಿದೆ. ಬಟ್ ನಾವು ಮಾಡ್ತಾ ಇಲ್ಲ. ಆಸ್ಪತ್ರೆ, ಡಾಕ್ಟ್ರು, ಔಷಧಿ ಸಿಕ್ತಿದ್ವು ಅಂದ್ರೆ ಎಲ್ಲಿ ಬೇಕಾದ್ರಲ್ಲಿ ಹೋಗ್ಬರ್ಲಿಕ್ಕೆ ರೆಡಿ. ಮನೆಯಲ್ಲಿ ಕೂತು ಏನ್ ಮಾಡ್ಬೇಕು ಮಾಡಲ್ಲ. ಯಾರು ಬೇಕಾಗಿಲ್ಲ. ಯು ಡೋಂಟ್ ನೀಡ್ ಎನಿಥಿಂಗ್, ಎನಿಬಡಿ. ಸಿಂಪಲ್ ಪ್ರಾಕ್ಟೀಸು, ವೆರಿ ಸಿಂಪಲ್. ಬಟ್ ಇವೆಲ್ಲ ಹೆಂಗಿರುತ್ತೆ ಅಂದ್ರೆ ಇವು ನಿಧಾನಕ್ಕೆ ಕೆಲಸ ಮಾಡುತ್ತೆ ಅಷ್ಟೇ. ನಮಗೆ ಹೆಂಗೆ ಪೇನ್ ಕಿಲ್ಲರ್ ತರ ಆಗ್ಬೇಕು, ಮಾಡಿದ್ರೆ ಕಡಿಮೆ, ಹಂಗಾಗಲ್ಲ. ಆ ರೀತಿ ಕಡಿಮೆ ಆಗಿದ್ದು ಪರ್ಮನೆಂಟ್ ಆಗಿ ಕಡಿಮೆ ಆಗಲ್ಲ. ರಿಲೀಫ್ ಆಗುತ್ತೆ, ಕ್ಯೂರ್ ಆಗಲ್ಲ. ಸೊ ಆ ಮನಸ್ಸನ್ನ ಒಂದು ಲೆವೆಲಿಗೆ ಒತ್ತಡ ಎಲ್ಲರ ಜೀವನದಲ್ಲಿ ಇರುತ್ತೆ. ಒತ್ತಡ ಎಲ್ಲರ ಜೀವನದಲ್ಲಿ ಇರುತ್ತೆ. ಆ ಒತ್ತಡವನ್ನ ಹ್ಯಾಂಡಲ್ ಮಾಡಿ. ವಿ ನೀಡ್ ಟು ಲರ್ನ್ ಟು ಮ್ಯಾನೇಜ್. ಕೆಲವೊಂದನ್ನ
ಯಥಾವತ್ತಾಗಿ ಒಪ್ಕೊಳ್ಬೇಕು. ಇದು ತಿಳುವಳಿಕೆ. ಇದಕ್ಕೇನು ಬೇಕಾಗಿಲ್ಲ ಪ್ರಾಣಾಯಾಮ. ಕೆಲವೊಂದು ತಿಳುವಳಿಕೆಯನ್ನ ಬದಲಾಯಿಸಿಕೊಂಡು ನೋಡುವ ದೃಷ್ಟಿಕೋನವನ್ನ ಬದಲಾಯಿಸಿಕೊಂಡಾಗ ಆ ಒತ್ತಡ ಕಡಿಮೆ ಆಗುತ್ತೆ. ಯಾವಾಗ ಅಗ್ನಿ ಜಾಸ್ತಿ ಆಗುತ್ತೆ ಗೊತ್ತಾ? ವೆನ್ ಯು ಎಸ್ಪೆಷಲಿ ಡಿಸ್ಲೈಕ್ ದ ಪೀಪಲ್ ಅರೌಂಡ್ ಯು. ನಿಮ್ಮ ಸುತ್ತಮುತ್ತಲಿನ ಜನರನ್ನ ನೀವು ಒಪ್ಕೊಳ್ಳೋದಿಲ್ಲ. ನಿಮ್ಮಲ್ಲಿ ಯಾವಾಗ ಒಂದು ಪ್ರತಿರೋಧ ಭಾವ ಇರುತ್ತೆ ನಿಮ್ಮ ದೇಹದಲ್ಲಿ, ಆ ಜಲತತ್ವ, ಸಿ ಜಲ ಅಂದ್ರೇನು? ಜಲ ಅಂದ್ರೇನು? ಜಲ ಮಾಡುವ ಕೆಲಸ ಏನು? ಬೈಂಡ್. ನೀರಿನ ಕೆಲಸ ಏನು? ಬೈಂಡ್ ಮಾಡು, ಜೊತೆಗೂಡಿಸೋದು. ಯಾವಾಗ ನಿಮ್ಮ ಮನಸ್ಸಿನ ಲೆವೆಲಲ್ಲಿ ನಿಮ್ಮಲ್ಲಿ ಪ್ರತಿರೋಧ ಭಾವ ಜಾಸ್ತಿ ಇರುತ್ತೆ, ನಿಮ್ಮ ಬಾಡಿ ಡ್ರೈ ಆಗುತ್ತೆ. ನೆನಪಿಟ್ಟು, ವೆನ್ ಯು ಹ್ಯಾವ್ ರೆಸಿಸ್ಟೆನ್ಸ್, ಇದು ಹಿಂಗಿರಬಾರ್ದು, ಅದು ಹಂಗಿರಬಾರ್ದು, ಅವ್ನು ಹಂಗಿರಬಾರ್ದು, ಇವನು ಹಿಂಗಿರಬಾರ್ದು, ಅವ್ನು ಹಿಂಗಿದ್ದಾನೆ, ಅವ್ನು ಹಂಗಿದ್ದಾನೆ, ಇಷ್ಟು ಸಾಕು. ಯುವರ್ ಬಾಡಿ ವಿಲ್ ಡ್ರೈ ಔಟ್. ಕೆಲವೊಬ್ಬರ ದೇಹದಲ್ಲಿ ವಾತ ಪ್ರಧಾನವಾದ ಎನರ್ಜಿ ಇರುತ್ತೆ, ಅವರಲ್ಲಿ ವಾತದ ಇಂಬ್ಯಾಲೆನ್ಸ್ ಆಗುತ್ತೆ. ಕೆಲವೊಬ್ಬರಲ್ಲಿ ಪಿತ್ತದ ಎನರ್ಜಿ ಪ್ರಧಾನವಾಗಿರುತ್ತೆ, ಅವರಲ್ಲಿ ಪಿತ್ತದ ಇಂಬ್ಯಾಲೆನ್ಸ್ ಆಗುತ್ತೆ. ಬಟ್ ದ ರೂಟ್ ಕಾಸ್ ಈಸ್ ವಾಟ್? ಡ್ರೈನೆಸ್ ಎಟ್ ದ ಲೆವೆಲ್ ಆಫ್ ಯುವರ್ ಮೈಂಡ್. ಅದು ನಿಮ್ಮ ದೇಹದಲ್ಲಿ ಇದು ಡ್ರೈನೆಸ್ ಬೆಂಕಿ ಜೊತೆಗೆ ಬಂದಿದ್ದು. ಇವತ್ತು ಇಷ್ಟೊಂದು ಜನಕ್ಕೆ ಗ್ಯಾಸ್ಟ್ರಿಕ್ ಎದಕ್ಕೆ ಆಗ್ತಾ ಇದೆ? ಬಿಕಾಸ್ ಆಫ್ ದಿಸ್ ಸಿಂಪಲ್ ಥಿಂಗ್. ದೇರ್ ಇಸ್ ಸೋ ಮಚ್ ಆಫ್ ಅಜಿಟೇಷನ್, ರೆಸ್ಟ್ಲೆಸ್ನೆಸ್, ಸ್ವೀಕಾರ ಭಾವ ಇಲ್ಲ, ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ, ಕಂಪ್ಲೇಂಟ್ 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 ಆಲ್ ದ ಟೈಮ್. ಆ ದೇವರು ಎದುರು ಬಂದರೂ ಕೂಡ ಅವನ ಮೇಲೂ ಕಂಪ್ಲೇಂಟ್ ಹೇಳ್ತೀವಿ ನಾವು. ಯಾವಾಗ ನಮ್ಮ ಮನಸ್ಸಿನ ಲೆವೆಲಲ್ಲಿ ಈ ಎನರ್ಜಿ ಇರುತ್ತೆ, ನಿಮ್ಮ ದೇಹದಲ್ಲಿ ಡ್ರೈನೆಸ್ ಜಾಸ್ತಿ ಆಗುತ್ತೆ. ಇಟ್ ಈಸ್ ನಾಟ್ ಜಸ್ಟ್ ದ ಫುಡ್. ಫುಡ್ 30%, 70% ಇಸ್ ಯುವರ್ ಮೈಂಡ್. ಆ ಸುಮ್ನೆ ಡ್ರೈ ಹೀಟ್ ಅಂತ ಕರೀತಾರೆ. ದಿಸ್ ಈಸ್ ಡ್ರೈ ಹೀಟ್. ದಿಸ್ ಈಸ್ ನಾಟ್ ಪಿತ್ತ. ದಿಸ್ ಈಸ್ ನಾಟ್ ಪ್ಯೂರ್ ಪಿತ್ತ. ಪಿತ್ತ ಬ್ಯಾಲೆನ್ಸ್ ಅಲ್ಲಿ ಇರಬೇಕು. ಇಲ್ಲಿ ಏನಿಲ್ಲ, ಪಿತ್ತದಲ್ಲಿರುವ ರಸ ಇಲ್ಲ, ಬರೀ ಹೀಟ್, ಡ್ರೈ ಹೀಟ್, ಡ್ರೈ ಹೀಟ್. ಸೊ ಆ ಮನಸ್ಸಿನ ಲೆವೆಲಲ್ಲಿ ಆ ಜಲದ ಕ್ವಾಲಿಟಿಗಳನ್ನ ನೀವು ತಗೊಂಡ್ಬರ್ಬೇಕು. ಅದನ್ನ ಫೆಮಿನೈನ್ ಎನರ್ಜಿ ಅಂತ ಕರಿತೇವೆ. ನಮ್ಮ ದೇಹದಲ್ಲಿ 2 ತತ್ವಗಳು ಕೆಲಸ ಮಾಡುತ್ತೆ. ನಮ್ಮ ಬಲಗಡೆ ಇರೋದು ಮಸ್ಕ್ಯುಲೈನ್ ಕ್ವಾಲಿಟಿ, ಎಡಗಡೆ ಇರೋದು ಫೆಮಿನೈನ್ ಕ್ವಾಲಿಟಿ. ಮಸ್ಕ್ಯುಲೈನ್ ಅಂಡ್ ಫೆಮಿನೈನ್. ಯಾವಾಗ ಈ ಫೆಮಿನೈನ್ ಕ್ವಾಲಿಟಿ ಕಡಿಮೆ ಆಗುತ್ತೆ, ನಮ್ಮ ದೇಹದಲ್ಲಿ ಡ್ರೈ ಹೀಟ್ ಆಗುತ್ತೆ, ಅಗ್ನಿ ಜಾಸ್ತಿ ಆಗುತ್ತೆ. ಫೆಮಿನೈನ್ ಕ್ವಾಲಿಟಿ ಅಂದ್ರೆ ಹೆಂಗೆ? ತೃಪ್ತಿ, ಸಮಾಧಾನ. ವೆನ್ ಯು ಆರ್ ಗೋಯಿಂಗ್ ಟು ಬೆಡ್ ಟು ನೈಟ್, ಇವತ್ತು ರಾತ್ರಿ ಮಲ್ಕೊಳಕ್ ಹೋಗುವಾಗ, ಇಫ್ ಯು ಗೋ without holding any complaint about life,
If you go to bed being thankful to life, ನಿಮ್ಮ ದೇಹದಲ್ಲಿ ರಸಗಳು ಇನ್ಕ್ರೀಸ್ ಆಗುತ್ತೆ. ನೀವು ಮಲ್ಕೊಳ್ಳೋಕೆ ಹೋಗುವಾಗ ಏನೋ ಕೋಪ, ಏನೋ ಗೊಂದಲ, ಏನೋ ಅಶಾಂತಿ, ಹಿಂಗಾಗ್ಬಾರ್ದಾಗಿತ್ತು, ಹಂಗಾಗ್ಬಾರ್ದಾಗಿತ್ತು, ಹಂಗಾಯ್ತು. ಸೊ ಇಫ್ ಯು ಗೋ ವಿತ್ ದಟ್ ಕೈಂಡ್ ಆಫ್ ಮೈಂಡ್, ನಿಮ್ಮ ದೇಹದಲ್ಲಿ ಆ ಡ್ರೈನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಡ್ರೈನೆಸ್ ಜಾಸ್ತಿ ಆಗುತ್ತೆ. ಆ ಡ್ರೈನೆಸ್ ಇಂದಾನೆ ಆಂಗ್ಸೈಟಿ ಆಗುತ್ತೆ. ನೆನ್ಪಿಟ್ಕೊ, ರೂಟ್ ಕಾಸ್ ಆಫ್ ದ ಆಂಗ್ಸೈಟಿ ಈಸ್ ಡ್ರೈನೆಸ್. ನೋಡಿ, ಯಾರ್ಯಾರಲ್ಲಿ ಆಂಗ್ಸೈಟಿ ಇದೆ, ನಿಮ್ಮ ದೇಹದಲ್ಲಿ ಡ್ರೈನೆಸ್ ಇದೆ. ಯುವರ್ ಬಾಡಿ ಈಸ್ ಬಿಕಮಿಂಗ್ ಡ್ರೈ. ಸೊ ನೀವು ಏನ್ ತಿನ್ಬೇಕು? ಎಸ್, ಬರೇ ತಿನ್ನೋದು ಒಳ್ಳೆಯ ಆಹಾರ ಕ್ರಮ, ಎಸ್, ಅಳವಡಿಸ್ಕೊಳ್ಬೇಕು. ಬಟ್ ನಿಮ್ಮ ಮನಸ್ಸು, ಇಫ್ ಯು ಕ್ಯಾನ್ ಕಲ್ಟಿವೇಟ್ ದಿಸ್ ಹ್ಯಾಬಿಟ್ ಎವ್ರಿ ಡೇ, ರಾತ್ರಿ ಮಲ್ಕೊಳ್ಳುವಾಗ ನೋ ಕಂಪ್ಲೇಂಟ್ಸ್, ಜಸ್ಟ್ ಬಿ ಥ್ಯಾಂಕ್ಫುಲ್ ಅಂಡ್ ಗೋ ಟು ಬೆಡ್. ನಿಮ್ಮ ದೇಹದಲ್ಲಿ ಆ ರಸಧಾತು ಇನ್ಕ್ರೀಸ್ ಆಗಲಿಕ್ಕೆ ಶುರು. ಆ ಚಂದ್ರನ ಶಕ್ತಿ, ಫೆಮಿನೈನ್ ಕ್ವಾಲಿಟಿ, ರಾತ್ರಿ ಅದೇ ಬೇಕು ದೇಹಕ್ಕೆ. ಹಗಲೊತ್ತೇನ್ ಬೇಕು? ಮಸ್ಕ್ಯುಲೈನ್ ಕ್ವಾಲಿಟಿ. ಉದ್ದೇಶ ಇಟ್ಕೊಳ್ಳೋದು, ಗುರಿ ಇಟ್ಕೊಳ್ಳೋದು, ದುಡಿಯೋದು, ಕೆಲಸ ಮಾಡೋದು, ಎಫರ್ಟ್ ಅನ್ನು ಹಾಕೋದು. ಬಟ್ ಆಫ್ಟರ್ ಸನ್ಸೆಟ್ ಯುವರ್ ಎನರ್ಜಿ ಶುಡ್ ಶಿಫ್ಟ್. ಸೂರ್ಯಾಸ್ತದ ನಂತರ ಫೆಮಿನೈನ್ ಕ್ವಾಲಿಟಿ ನಮ್ಮಲ್ಲಿ ಜಾಸ್ತಿ ಆಗುತ್ತೆ. ಅದು ಆಗ್ತಾ ಇಲ್ಲ. ಅದಕ್ಕೆ ತುಂಬಾ ಜನಕ್ಕೆ ನಿದ್ರೆ ಬರ್ತಾ ಇಲ್ಲ. ನಿದ್ರೆ ಬರಬೇಕು ಅಂದ್ರೆ ಯು ನೀಡ್ ಫೆಮಿನೈನ್ ಕ್ವಾಲಿಟಿ. ನಿದ್ರೆ ಬರಬೇಕು ಅಂದ್ರೆ ನಿಮ್ಮ ತಲೆ ತಂಪಾಗಬೇಕು, ತಲೆ ಶಾಂತ ಆಗಬೇಕು. ಅಗ್ನಿ ತತ್ವ ರಾತ್ರಿ ಕೆಲಸ ಮಾಡಬಾರ್ದು. ಅಗ್ನಿ ಶಾಂತ ಆಗಬೇಕು. So how you go to bed is very, 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 very important role it plays. How you go to bed. ಅದಕ್ಕೆ ನಿಮ್ಮಲ್ಲಿ ಅಗ್ನಿ ಬ್ಯಾಲೆನ್ಸ್ ಬರಬೇಕು ಅಂದ್ರೆ ರಾತ್ರಿ ಮಲ್ಕೊಳ್ಳೋದು ಯಾವ ಭಾವವನ್ನ ತರ್ಕೊಂಡು ಮಲ್ಕೋತೀರ, ಅದು ಎಲ್ಲದಕ್ಕಿಂತ ಮುಖ್ಯ. ಎರಡನೇದ್ದು, ರಾತ್ರಿ ಬೇಗ ಮನೆಯಲ್ಲಿ ಲೈಟ್ ಅನ್ನು ಆಫ್ ಮಾಡಬೇಕು. ರಾತ್ರಿ ಬೇಗ ಮಲಗಕ್ಕೆ ಹೋಗ್ಬೇಕು. 11 ಗಂಟೆ, 12 ಗಂಟೆ, 1 ಗಂಟೆ, 2 ಗಂಟೆ. ನಮ್ಮ ದೇಹಕ್ಕೆ ಹಗಲು ಎಷ್ಟು ಬೆಳಕಿನ ಅವಶ್ಯಕತೆ ಇರುತ್ತೆ, ಅಷ್ಟು ಕತ್ತಲೆಯ ಅವಶ್ಯಕತೆ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಬೆಳಕಿನ ಅವಶ್ಯಕತೆ ಎಷ್ಟಿದೆ ಅಷ್ಟೇ ಕತ್ತಲೆಯ ಅವಶ್ಯಕತೆ ಇರುತ್ತೆ. ಯು ನೀಡ್ ಡಾರ್ಕ್ನೆಸ್ ಆಲ್ಸೋ, ನಾಟ್ ಜಸ್ಟ್ ದ ಲೈಟ್. ಇವತ್ತು ನಾವು ಆ ಕತ್ತಲೆಗೆ ಹೋಗ್ತಾ ಇಲ್ಲ. ನಾವು ಚಿಕ್ಕವರಿದ್ದಾಗ ಎಷ್ಟು ಗಂಟೆ ಮಲಗ್ತಿದ್ದೀವಿ? ಎಷ್ಟು ಗಂಟೆ ಮಲಗ್ತಿದ್ದೀವಿ ಹೇಳಿ, ನೀವೇ ಹೇಳಿ. ಎಷ್ಟು ಗಂಟೆ ಮಲಗ್ತಿದ್ದೀವಿ? ಎಟ್ ವಾಟ್ ಟೈಮ್? ಸೊ ಈಗ ಏನಾಗಿದೆ? 10, 11, 12. ಸೊ ಅದು ಏನಾಗುತ್ತೆ ಅಂದ್ರೆ, ಈ
ಜಲತತ್ವ ನಿಮ್ಮಲ್ಲಿ ವೀಕ್ ಆಗ್ತಾ ಹೋಗುತ್ತೆ, ವೀಕ್ ಆಗ್ತಾ ಹೋಗುತ್ತೆ, ವೀಕ್ ಆಗ್ತಾ ಹೋಗುತ್ತೆ. ಈ ಜಲತತ್ವ ವೀಕ್ ಆದಾಗ ಡ್ರೈ ಹೀಟ್ ಅದು, ನೆಗೆಟಿವ್ ಹೀಟ್ ಅದು. ಸೊ ಅದು ಏನ್ ಮಾಡುತ್ತೆ, ನಿಮ್ಮ ದೇಹವನ್ನು ಸುಮ್ಮನೆ ಬರ್ನ್ ಮಾಡುತ್ತೆ. ಇನ್ನೂ ಸ್ವಲ್ಪ ದೇಹದಲ್ಲಿರುವ ರಸವನ್ನ ಸುಡುತ್ತೆ. ಸೊ ಯು ನೀಡ್ ಟು ಗೋ ಟು ಡಾರ್ಕ್ನೆಸ್. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಿಮ್ಮ ಶರೀರವನ್ನ, ಕಣ್ಣುಗಳನ್ನ ಕತ್ಲೆಗೆ ತಗೊಂಡು ಹೋಗಿ. ಸಾಧ್ಯವಾದಷ್ಟು 8:30 9 ಗಂಟೆ ಆಯ್ತಾ, ಮೊಬೈಲ್ ಸೈಲೆಂಟ್ ಮೋಡಲ್ಲಿ ಇಟ್ಟು ದೂರ ಇಟ್ಟು ಬಿಡಬೇಕು. ಆ ಮೊಬೈಲ್ ನೋಡ್ತಾ ಮಲ್ಕೊಳ್ಳೋದು, ಆ ಮೊಬೈಲ್ ನೋಡ್ತಾ ಮಲ್ಕೊಳ್ಳೋದು, ಆ ಒಂದಾದ್ಮೇಲೆ ಒಂದು ರೀಲ್ಗಳನ್ನ ನೋಡೋದು, ಎಷ್ಟು ಮನಸ್ಸಿನಲ್ಲಿ ಉದ್ವೇಗವನ್ನ ಕ್ರಿಯೇಟ್ ಮಾಡ್ಕೊಳ್ತೇವೆ ಗೊತ್ತಾ. ಒಂದು ವಿಷಯದ ನಂತರ ಇನ್ನೊಂದು ವಿಷಯ ಬಂದು ಎಸ್ಪೆಷಲಿ ಇದು ಇವತ್ತಿನ ಜನರೇಷನ್ಗೆ ಅನ್ವಯವಾಗುತ್ತೆ. ಮೊದಲು ಇರಲೇ ಇಲ್ಲ. ಇವತ್ತು ರೀಲ್ಸ್, ನೀವು ಹಿಂಗ್ ಫೋನ್ ಹಿಡಿದಿರ್ತೀರಾ, ಇನ್ ಅ ಮ್ಯಾಟರ್ ಆಫ್ 5 minutes, 5 ನಿಮಿಷದಲ್ಲಿ ಒಂದು 20-30 ವಿಷಯಗಳ ಕಡೆ ನಿಮ್ಮ ಮನಸ್ಸು ಹೋಗಿರುತ್ತೆ. 5 ನಿಮಿಷದಲ್ಲಿ 20-30 ಡಿಫರೆಂಟ್ ರೀಲ್ಸ್. ಏನು ಯು ಆರ್ ಮೂವಿಂಗ್ ಸೋ ಫಾಸ್ಟ್ ಫ್ರಮ್ ಒನ್ ಥಿಂಗ್ ಟು ಅನದರ್, ಒನ್ ಥಿಂಗ್ ಟು ಅನದರ್, ಒನ್ ಥಿಂಗ್ ಟು ಅನದರ್. ಒಂದರಿಂದ ಇನ್ನೊಂದು, ಒಂದರಿಂದ ಇನ್ನೊಂದು, ಒಂದರಿಂದ ಇನ್ನೊಂದು. ಇದು ನಿಮ್ಮಲ್ಲಿ ವಾತ ಪಿತ್ತದ ಎನರ್ಜಿಯನ್ನು ಹೆಚ್ಚಿಸುತ್ತೆ. ಯು ಆರ್ ನಾಟ್ ಏಬಲ್ ಟು ಹೋಲ್ಡ್ ಆನ್ ಟು ಒನ್ ಥಿಂಗ್. ಒಂದೇ ವಿಷಯದ ಜೊತೆ ನೀವು ಇರ್ತಾ ಇಲ್ಲ. ಯು ಆರ್ ಮೂವಿಂಗ್ ಸೋ ಫಾಸ್ಟ್, ಸೋ ಫಾಸ್ಟ್. ಯಾವಾಗ ನಿಮ್ಮಲ್ಲಿ ಈ ಚಲನೆ ಜಾಸ್ತಿ ಆಗುತ್ತೆ ಮನಸ್ಸಿನ ಲೆವೆಲಲ್ಲಿ, ನಿಮ್ಮ ದೇಹ ಡ್ರೈ ಆಗುತ್ತೆ. ನಮ್ಮ ದೇಹ ಡ್ರೈ ಆಗುತ್ತೆ. ಮೊಬೈಲ್ ನೋಡ್ಬೇಡ ಅಂತ ಹೇಳ್ತಾ ಇಲ್ಲ. ಆ ಮೊಬೈಲ್ ಅನ್ನ ತಗೊಂಡಾಗ ಕೈಲಿ ನಾನು ಎದಕ್ಕೆ ತಗೊಂಡೆ, ಯು ಶುಡ್ ಹ್ಯಾವ್ ಅ ಪರ್ಪಸ್. ಇದ್ರ ಸಲುವಾಗಿ ತಗೊಂಡಿದ್ದೀನಿ, ಅದು ನೋಡ್ತೀನಿ, ಇಡ್ತೀನಿ. ಹಿಡ್ಕೊಂಡೆ ಅದ್ರ ಜೊತೆನೇ ಇರೋದಿಲ್ಲ, ಅದ್ರ ಜೊತೆನೆ ಮಲ್ಕೊಳ್ಳೋದಲ್ಲ, ಅದ್ರ ಜೊತೆನೆ ಹೇಳೋದಲ್ಲ. ಜಸ್ಟ್ ಬೈ ವಾಚಿಂಗ್ ರೀಲ್ಸ್ ಯು ಕ್ಯಾನ್ ಅಗ್ರಿವೇಟ್ ಯುವರ್ ವಾತ. ನೆನಪಿಟ್ಕೊಂಡು ಮತ್ತೇನು ಮಾಡ್ಬೇಕಾಗಿಲ್ಲ. ನೀವು ರೀಲ್ಸ್ ಗಳನ್ನ ನೋಡ್ತಾ ಹೋದ್ರೆ ಸಾಕು, ನಿಮ್ಮ ವಾತ ಜಾಸ್ತಿ ಆಗುತ್ತೆ, ನಿಮ್ಮ ದೇಹದಲ್ಲಿ ರಸ ಕಡಿಮೆ ಆಗುತ್ತೆ. ವೆನ್ ಯು ಆರ್ ಮೂವಿಂಗ್ ಸೋ ಫಾಸ್ಟ್, ಯುವರ್ ಎನರ್ಜೀಸ್, ನಮ್ಮಲ್ಲಿ ಏನ್ ಬೇಕು, ಒಂದು ಸ್ಥಿರತೆ, ಸ್ಟೆಬಿಲಿಟಿನೂ ಬೇಕು. ಸೊ ಅದಕ್ಕೆ ಆ ರಾತ್ರಿ ಎಸ್ಪೆಷಲಿ ಮೊಬೈಲ್ ಯೂಸೇಜ್ ಅನ್ನ ಕಡಿಮೆ ಮಾಡಿ, ಆ ರಸಗಳು ಕ್ರಿಯೇಟ್ ಆಗುತ್ತೆ. ಇನ್ನು ಆ ಅಗ್ನಿ ತತ್ವದ ಬ್ಯಾಲೆನ್ಸಿಗೆ ಒಳ್ಳೆಯ ಆಹಾರ ತುಂಬಾ ಮುಖ್ಯ. ಹಣ್ಣುಗಳು, ತರಕಾರಿಗಳು, ಒಳ್ಳೆಯ ಎಣ್ಣೆ, ತುಪ್ಪ, ಒಳ್ಳೆಯ ಆಹಾರ. ಸಿ, ಆಹಾರವೇ ಔಷಧಿ ಆಗಬೇಕು, ನೆನಪಿಟ್ಟು. ಯುವರ್ ಫುಡ್ ಶುಡ್ ಬಿ ಅ ಮೆಡಿಸಿನ್. ಏನೋ ತಿಂದು ಆಮೇಲೆ ಔಷಧಿ ಹುಡುಕೋದಲ್ಲ. ನೀವು ತಿನ್ನುವ ಪ್ರತಿಯೊಂದು ತುತ್ತು ನಿಮ್ಮ ದೇಹದಲ್ಲಿ ನಿಮ್ಮ ಆರೋಗ್ಯವನ್ನು ಇಂಪ್ರೂವ್ ಆದ್ರೂ ಮಾಡ್ತಾ ಇರುತ್ತೆ, ಕೆಡಿಸ್ತಾದ್ರೂ ಇರುತ್ತೆ. ದೇರ್ ಇಸ್ ನೋ ಫುಡ್ ವಿಚ್ ಇಸ್ ನ್ಯೂಟ್ರಲ್. ನೀವು ತಿನ್ನುವ ಪ್ರತಿಯೊಂದು ತುತ್ತು
ನಿಮ್ಮ ಆರೋಗ್ಯದ ವೃದ್ಧಿ ಆದ್ರೂ ಮಾಡುತ್ತೆ, ಆದ್ರೆ ಕೆಡಿಸ್ತಾದ್ರೂ ಇರುತ್ತೆ. ಎರಡರ ಒಂದು ಕೆಲಸ ಮಾಡ್ತಾ ಇರುತ್ತೆ. ಸೊ ನಿಮ್ಮ ಆಹಾರ ಕ್ರಮ ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ. ಆಹಾರದ ಗುಣಮಟ್ಟ ಆಗಿರ್ಬೋದು, ಆಹಾರದ ಸಮತೋಲನ ಆಗಿರ್ಬೋದು, ಇನ್ನು ನಮ್ಮ ಪ್ರಕೃತಿಗೆ ಅನುಗುಣವಾಗಿ. ಈಗ ಅಗ್ನಿ ಜಾಸ್ತಿ ಇದೆ, ನಾನು ಮಸಾಲೆಗಳನ್ನ ತಿಂದ್ರೆ, ನಮ್ಮ ಮಸಾಲೆ ಜಾಸ್ತಿ ತಿಂದ್ರೆ ಅಗ್ನಿನೂ ಸ್ವಲ್ಪ ಜಾಸ್ತಿ. ಸೊ ಒಂದು ಆಹಾರದಲ್ಲಿ ಸಮತೋಲನ. ಸೊ ಒಂದು ಆಹಾರದಲ್ಲಿ ಸಮತೋಲನ ಇಸ್ ವೆರಿ ಎಸೆನ್ಷಿಯಲ್. ಹಣ್ಣುಗಳು, ತರಕಾರಿಗಳು, ಬೀಜಗಳು. ಸೊ ಯು ನೀಡ್ ಟು ಬ್ಯಾಲೆನ್ಸ್ into your diet. Bring some balance. ಯಾವ ಆಹಾರ ಅಗ್ನಿಯನ್ನ ರೈಸ್ ಮಾಡುತ್ತೆ? ಮಸಾಲೆ, ಹುಳಿ, ಹೊರಗಡೆ ತಿನ್ನೋದು. ಎಸ್, ಘೀ ಸ್ಮಾಲ್ ಕ್ವಾಂಟಿಟಿಯಲ್ಲಿ ತಿನ್ಬೇಕು, ಅತಿ ತಿನ್ಬಾರ್ದು. ಅತಿ ತಿಂದ್ರೆ ಅಗ್ನಿ ತತ್ವ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಇಸ್ ವೆರಿ ಎಸೆನ್ಷಿಯಲ್. ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ. ಫಾರ್ ಎಕ್ಸಾಂಪಲ್, ನಿಮ್ಮಲ್ಲಿ ಅಗ್ನಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸೊ ಯಾವ ಆಹಾರಗಳು ಅಗ್ನಿಯನ್ನ ಕಂಟ್ರೋಲ್ ಅಲ್ಲಿ ಇಡುತ್ತೆ ಅವುಗಳ ಸೇವನೆ ಜಾಸ್ತಿ ಮಾಡಬೇಕು. ಅಂತಹ ಎಣ್ಣೆಯನ್ನ ಆಯ್ಕೆ ಮಾಡ್ಕೋಬೇಕು. ಅಗ್ನಿ ಜಾಸ್ತಿ ಇದೆ, ಇನ್ನೂ ಸ್ವಲ್ಪ ವಾರ್ಮ್ ಆಗಿರುವ ಆಹಾರಗಳನ್ನು ನೀವು ತಿಂದ್ರಿ ಅಂತಂದ್ರೆ ಅದು ಅಗ್ನಿಯನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡುತ್ತೆ. ಸೊ ಆಹಾರದ ಸೆಲೆಕ್ಷನ್ ಕೂಡ. ಸಿ, ಒಂದು ಆಹಾರ ಒಬ್ಬನಿಗೆ ಔಷಧಿ ಆಗಬಹುದು, ಇನ್ನೊಬ್ಬನಿಗೆ ಅದು ವಿಷ ಆಗಬಹುದು. ನೆನ್ಪಿಟ್ಕೊ, ಸೇಮ್ ಫುಡ್, ಇದು ಒಬ್ಬನಿಗೆ ಔಷಧಿ, ಇನ್ನೊಬ್ಬನಿಗೆ ವಿಷ. ಸೊ ದಟ್ ಈಸ್ ವೇರ್ ಅವೇರ್ನೆಸ್ ಇಸ್ ವೆರಿ ಎಸೆನ್ಷಿಯಲ್. ನಾನು ಏನ್ ತಿಂತಾ ಇದ್ದೀನಿ, ನನ್ನ ಪ್ರಕೃತಿ ಏನಿದೆ. ಎಲ್ಲರಿಗೂ ಎಲ್ಲ ಆಹಾರ ಒಂದೇ ರೀತಿ ಕೆಲಸ ಮಾಡೋದಿಲ್ಲ. ಎಲ್ಲರ ಪ್ರಕೃತಿ ಬೇರೆ ಬೇರೆ ತರ ಇದೆ. ನಿಮಗೆ ಟೀ ಕಾಫಿ ಸಮಸ್ಯೆ ಮಾಡ್ತಾ ಇದೆ ಅಂತ ಗೊತ್ತಾದ್ರೆ ನೀವು ಬಿಡ್ಬೇಕು. ಅವನು ಇನ್ನೊಬ್ಬನ 10 ಕಪ್ ಆದ್ರೂ ಕುಡಿ, ಅವನು 10 ಕುಡಿತಾನೆ, ಅವನು 10 ಸಲ ಕುಡಿತಾನೆ. ನನಗ್ ಸಮಸ್ಯೆ ಆದಾಗ ನಾನು ಬಿಡ್ತೀನಿ. ಯಾವ ಆಹಾರ ನನಗೆ ಸಮಸ್ಯೆ ಮಾಡ್ತಾ ಇದೆ ಐಡೆಂಟಿಫೈ ಮಾಡಬೇಕು. ನಮ್ಮ ದೇಹ ಎಲ್ಲವನ್ನ ಹೇಳುತ್ತೆ, ಎಲ್ಲವನ್ನ ಕಮ್ಯುನಿಕೇಟ್ ಮಾಡುತ್ತೆ. ಬಾಡಿ ಇಸ್ ಡಿಸೈನ್ಡ್ ಟು ಬಿ ಹೆಲ್ದಿ. ನಮ್ಮ ದೇಹನೇ ನಮಗೆ ಹೇಳುತ್ತೆ ಇದು ಬೇಡೋ ಮಾರಾಯ ಅಂತ. ನಾವು ಕೇಳಲ್ಲ. ಯುವರ್ ಓನ್ ಬಾಡಿ ವಿಲ್ ಗೈಡ್ ಯು ಟುವರ್ಡ್ಸ್ ಹೆಲ್ತ್. ಪ್ರಕೃತಿ ನಮ್ಮನ್ನ ಭೂಮಿ ಮೇಲೆ ತಂದಾಗ ಹೆಂಗ್ ಮಾಡಿದೆ ಅಂದ್ರೆ, ಒಬ್ಬನೇ ವ್ಯಕ್ತಿ ಭೂಮಿ ಮೇಲೆ ಇದ್ರೂ ಕೂಡ ಅವನು ಜೀವನವನ್ನ ನಡೆಸಬಹುದು. ಅವನ ಆರೋಗ್ಯಕ್ಕೆ, ಅವನ ಜೀವನಕ್ಕೆ ಏನು ಇಂಟೆಲಿಜೆನ್ಸ್ ಬೇಕು ಅದು ಒಳಗಡೆ ಬಂದ್ಬಿಟ್ರಿ. ನೋಡಿ, ಎಷ್ಟು ತಿನ್ಬೇಕು ಯಾರಿಗೂ ಕೇಳಬೇಡಿ, ನಿಮ್ಮ ಹೊಟ್ಟೆನೇ ಹೇಳುತ್ತೆ. ತುಂಬಾ ಜನ ಎಷ್ಟು ಕ್ಯಾಲೋರಿ ತಿನ್ಬೇಕು ಕೇಳ್ತಿರ್ತಾರೆ. ಯುವರ್ ಓನ್ ಬಾಡಿ ವಿಲ್ ಟೆಲ್ ಯು. ನೋ, ಓ ಸಾಕು ಅಂತ ಅರ್ಥ. ನಾವೇನ್ ಮಾಡ್ತೀವಿ? ವಿ ಕಂಟಿನ್ಯೂ ಟು ಈಟ್. ಸೊ ಯುವರ್ ಬಾಡಿ ಈಸ್ ಕಮ್ಯುನಿಕೇಟಿಂಗ್ ವಿತ್ ಯು ಆಲ್ ದ ಟೈಮ್, ಆಲ್ ದ ಟೈಮ್. ನಿಮ್ಮ ದೇಹ ನಿಮ್ಮನ್ನ ಸದಾ ಕಾಲ ಕಮ್ಯುನಿಕೇಟ್ ಮಾಡ್ತಾ ಇದೆ. ನಾವು ಕೇಳಕ್ ರೆಡಿ ಇಲ್ಲ. ಯಾಕಂದ್ರೆ ನಮ್ದು ಎಲ್ಲ ಗಮನ ಹೆಂಗಿದೆ ಅಂತಂದ್ರೆ ಹೊರಗಡೆ ಇದೆ, ಬಹಿರ್ಮುಖ. ಒಳಗಡೆ ಏನಾಗ್ತಾ ಇದೆ ನಾವು ನೋಡ್ತಾ ಇಲ್ಲ.
ಸೊ ಅಬ್ಸರ್ವ್ ಯುವರ್ ಓನ್ ಬಾಡಿ. ನಿಮ್ಮ ದೇಹ ಏನು ಹೇಳುತ್ತೆ ಅದನ್ನ ಕೇಳಲಿಕ್ಕೆ ಶುರು ಮಾಡಿ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದು, ಯುವರ್ ಬಾಡಿ ಈಸ್ ಆಲ್ವೇಸ್ ಕಮ್ಯುನಿಕೇಟಿಂಗ್ ವಿತ್ ಯು. ಆಹಾರದ ಒಂದು ಆಯ್ಕೆ ತುಂಬಾ ಮಹತ್ವವಾದ ಪಾತ್ರ ವಹಿಸುತ್ತೆ. ಇನ್ನು ಅದೇ ರೀತಿ ಅಗ್ನಿ ದುರ್ಬಲ ಇದ್ದಾಗ ಏನಾಗುತ್ತೆ, ವೆನ್ ಯು ಡೋಂಟ್ ಹ್ಯಾವ್ ದ ಫೈರ್, ನೀವು ತಿಂದಿರುವ ಆಹಾರ ಶರೀರವಾಗಿ ಕನ್ವರ್ಟ್ ಆಗೋದಿಲ್ಲ, ಅದು ಆಮವಾಗಿ ಉಳ್ಕೊಳ್ಳುತ್ತೆ, ಟಾಕ್ಸಿನ್. ನಮ್ಮ ದೇಹದಲ್ಲಿ ಒಂದು ಧಾತುವಿನಿಂದ ಇನ್ನೊಂದು ಧಾತು, ಆ ಸಪ್ತ ಧಾತುಗಳು ಕ್ರಿಯೇಟ್ ಆಗಬೇಕು ಅಂದ್ರೆ ಅಗ್ನಿ ಬ್ಯಾಲೆನ್ಸ್ ಅಲ್ಲಿ ಇರಬೇಕು. ಇವತ್ತು ತುಂಬಾ ಜನರಲ್ಲಿ ಈ ವಿಟಮಿನ್ ಬಿ12 ಕಡಿಮೆ ಇದೆ, ವಿಟಮಿನ್ ಬಿ12 ಕಡಿಮೆ ಇದೆ. ಅವ್ರು ಏನ್ ತಿನ್ಬೇಕು ಅಂತ ಕೇಳ್ತಾರೆ. ನಿಮ್ಮ ಆಹಾರದಲ್ಲಿ ಇದೆ ಬಿ12, ನಿಮ್ಮ ದೇಹದಲ್ಲಿ ಡೈಜೆಷನ್ ಸರಿಯಾಗಿ ಆಗ್ತಾ ಇಲ್ಲ ಅಷ್ಟೇ. ತಿಂದಿರುವ ಆಹಾರ ಬ್ರೇಕ್ ಡೌನ್ ಆಗಿ ಅಬ್ಸಾರ್ಬ್ ಆಗ್ತಾ ಇಲ್ಲ. ಯಾಕೆ? ನಿಮ್ಮ ದೇಹದಲ್ಲಿ ಅಗ್ನಿಯ ಬ್ಯಾಲೆನ್ಸ್ ಇಲ್ಲ. ಐದರ್ ಇಟ್ ಈಸ್ ಓವರ್ ಆಕ್ಟಿವ್ ಆರ್ ಅಂಡರ್ ಆಕ್ಟಿವ್. ನೀವು ಆ ಬಿ12 ಕೊರತೆ ಇದ್ದವರಲ್ಲಿ ನೋಡಿ, ಅವರಲ್ಲಿ ತುಂಬಾ ಜನರಲ್ಲಿ ಈ ಅಸಿಡಿಟಿ, ಈ ಹಸಿವೆಯ ಇರ್ರೆಗ್ಯುಲಾರಿಟಿ, ಇಂಥವು ಸಮಸ್ಯೆಗಳಿರುತ್ತೆ. ಐದರ್ ಸರಿಯಾಗಿ ಹಸಿವೆ ಆಗಲ್ಲ, ಅಥವಾ ತಿಂದಿ ಜೀರ್ಣ ಆಗಲ್ಲ, ಆಸಿಡಿಟಿ ಇಂಥ ಸಮಸ್ಯೆಗಳಿರುತ್ತೆ. ಸಿ, ನೀವು ನಿಮ್ಮ ಡೈಜೆಷನ್ ಅನ್ನು ಇಂಪ್ರೂವ್ ಮಾಡಿಕೊಂಡಾಗ ಈ ಬಿ12 ಡೆಫಿಷಿಯನ್ಸಿ ತಾನಾಗಿಯೇ ಕಡಿಮೆ ಆಗುತ್ತೆ. ಒಂದು ಸಮತೋಲನವಾದ ಆಹಾರವನ್ನು ನೀವು ಅಳವಡಿಸ್ಕೊಂಡಾಗ ಅದಕ್ಕೆ ಸ್ಪೆಷಲ್ ಆಗಿ ಏನು ಬೇಕಾಗಿಲ್ಲ. ಸೊ ನಿಮ್ಮ ಡೈಜೆಷನ್ ಇಂಪ್ರೂವ್ ಆಗಬೇಕು. ಈ ಅಸಿಡಿಟಿ, ಗ್ಯಾಸ್ಟ್ರಿಕ್, ಈ ಸಮಸ್ಯೆಗಳಿಂದ ಹೊರಗಡೆ ಬರುವ ಪ್ರಯತ್ನ ಮಾಡಬೇಕು. ಡೆಫಿಷಿಯನ್ಸಿಗಳಿಗೆ ಏನು ತಲೆ ಕೆಡಿಸ್ಕೋಬಾರ್ದು. ವೆನ್ ಯು ಆರ್ ಡೈಜೆಸ್ಟಿಂಗ್ ದ ಫುಡ್ ಪ್ರಾಪರ್ಲಿ, ಸೊ ನಿಮ್ಮಲ್ಲಿ ಡೆಫಿಷಿಯನ್ಸಿ ಆಗೋದಿಲ್ಲ. ಈ ಡೆಫಿಷಿಯನ್ಸಿ ಇರೋರಲ್ಲಿ ಬಹಳಷ್ಟು ಜನರಲ್ಲಿ ಈ ಅಸಿಡಿಟಿ ಇರುತ್ತೆ. ಸೊ ಅದು ಎದಕ್ಕೆ ಆಗ್ತಾ ಇದೆ ಅಸಿಡಿಟಿ? ವಾಟ್ ಇಸ್ ದ ರೀಸನ್? ಒತ್ತಡದಿಂದ ಆಗ್ತಾ ಇದೆಯಾ? ಮಸಾಲೆ ಪದಾರ್ಥ ಜಾಸ್ತಿ ತಿಂತಾಗಿ ಆಗ್ತಾ ಇದೆಯಾ? ನಿದ್ರೆ ಮಾಡ್ತಾ ಇಲ್ಲ ಆಗ್ತಾ ಇದೆಯಾ? ಎದಕ್ಕೆ ಆಗ್ತಾ ಇದೆ? ಟೀ ಕಾಫಿ ಜಾಸ್ತಿ ಕುಡಿತಾ ಇದೀನ? ಯಾವ ಕಾರಣದಿಂದ ಆಗ್ತಾ ಇದೆ? ಸೊ ಅದನ್ನ ನಾವು ಕಡಿಮೆ ಮಾಡಿಕೊಂಡಾಗ ಆ ಪ್ರಾಪರ್ ಫುಡ್ ತಿಂದಿದ್ದು ಡೈಜೆಸ್ಟ್ ಆಗುತ್ತೆ, ಅಬ್ಸಾರ್ಬ್ ಆಗುತ್ತೆ. ಆ ಡೈಜೆಸ್ಟ್ ಮಾಡೋದು ಅಬ್ಸಾರ್ಬ್ ಮಾಡೋದು ಯಾರು? ಅಗ್ನಿ ತತ್ವ ಕೆಲಸ ಮಾಡುತ್ತೆ. ಸೊ ಕೆಲವೊಬ್ಬರಲ್ಲಿ ಅಗ್ನಿ ಮಂದ ಇರುತ್ತೆ, ಆವಾಗ ಕೂಡ ಡೈಜೆಸ್ಟ್ ಆಗಲ್ಲ. ಆವಾಗ ದೇಹದಲ್ಲಿ ಕಫ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಟಾಕ್ಸಿನ್ಸ್ಗಳು ಜಾಸ್ತಿ ಆಗೋದು, ಆಮವಾತ, ಇವೆಲ್ಲ ಆಗುತ್ತೆ. ಅಗ್ನಿ ಅವಾಗ ಬಲವರ್ಧನೆ ಮಾಡ್ಕೋಬೇಕು. ಅಗ್ನಿ ಹೆಂಗ್ ಬಲವರ್ಧನೆ ಮಾಡ್ಕೋತೀರಾ? ಎಲ್ಲದಕ್ಕಿಂತ ಮುಖ್ಯವಾಗಿ ಬೆಳಿಗ್ಗೆ ಬೇಗ ಏಳಬೇಕು. ಯು ಶುಡ್ ಗೆಟ್ ಅಪ್ ಅರ್ಲಿ. ಎರಡನೇದ್ದು ಇಂಥೂಸಿಯಾಸಮ್ ಟುವರ್ಡ್ಸ್ ಲೈಫ್ ಅಂಡ್ ಯುವರ್ ಜಾಬ್. ನೀವು ಮಾಡುವ ಕೆಲಸದ ಪ್ರತಿ, ಜೀವನದ ಪ್ರತಿ ಉತ್ಸಾಹ ತುಂಬಾ ಮುಖ್ಯ. ಇಫ್ ಯು ಡೋಂಟ್ ಹ್ಯಾವ್ ಇಂಥೂಸಿಯಾಸಮ್, ಅಗ್ನಿ ದುರ್ಬಲವಾಗಿದೆ. ನಾನು ಏನು ಕೆಲಸ ಮಾಡ್ತೀನಿ ಅದು ನಾನು ಆನಂದದಿಂದ ಮಾಡಬೇಕು.
ಉತ್ಸಾಹದಿಂದ ಮಾಡಬೇಕು. ಬೆಳಿಗ್ಗೆ ಎದ್ದು ಯಾಕಾದ್ರೂ ಬೆಳಿಗ್ಗೆ ಆಯ್ತು, ಎಲ್ಲಿ ಅಗ್ನಿ? ಸೊ enthusiasm for life, and you should have some purpose. ಜೀವನಕ್ಕೆ ಒಂದು ಉದ್ದೇಶ, ಒಂದು ಗುರಿ ತುಂಬಾ ಮುಖ್ಯ. ಏನೂ ಇಲ್ಲ, ನಾವು ಸುಮ್ಮನೆ ಎಕಡೆ ತಳುತ್ತೋ ಆ ಕಡೆ ಹೋಗ್ತೀನಿ ಅಂತ ಹೋಗ್ಕೋತ ಹೋದ್ರೆ ಇಂಬ್ಯಾಲೆನ್ಸ್ ಆಗುತ್ತೆ, ಡೈರೆಕ್ಷನ್ಲೆಸ್. ಸೊ ಹ್ಯಾವ್ ಅ ಪರ್ಪಸ್, ಒಂದು ಉದ್ದೇಶ, ಒಂದು ಗುರಿ ಇಟ್ಕೊಂಡು ಉತ್ಸಾಹದಿಂದ ಇರುವ ಪ್ರಯತ್ನವನ್ನ ಮಾಡಿ. ಸಮಸ್ಯೆ ಇದೆ, ಹೆಂಗ್ ಉತ್ಸಾಹ ತರ್ಕೊಳ್ಳಿ? ಉತ್ಸಾಹ ತರ್ಕೊಂಡಾಗ ಸಮಸ್ಯೆ ಕಡಿಮೆ ಆಗುತ್ತೆ. ಆ ಧನಾತ್ಮಕ ಭಾವ ತುಂಬಾ ಮುಖ್ಯ. ಸೊ ಅಗ್ನಿ ಚೆನ್ನಾಗಿರ್ಬೇಕು ಅಂದ್ರೆ ಇಂಥೂಸಿಯಾಸಮ್ ಇಸ್ ವೆರಿ 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 ಎಸೆನ್ಷಿಯಲ್ ಅಬೌಟ್ ಲೈಫ್ ಅಂಡ್ ಅಬೌಟ್ ವಾಟ್ ಯು ಡೂ. ನೀವು ಮಾಡುವ ಕೆಲಸದ ಪ್ರತಿ ಇಟ್ ಈಸ್ ವೆರಿ ಎಸೆನ್ಷಿಯಲ್. ನಾವು ಯಾವಾಗಲೂ ಮುಖ ಗಂಟು ಹಾಕೊಂಡೇ ಇರ್ತೀವಿ, ಆರೋಗ್ಯ ಮಾತ್ರ ಚೆನ್ನಾಗಿರಬೇಕು. ದಟ್ ಈಸ್ ನಾಟ್ ಹೌ ಹೆಲ್ತ್ ಈಸ್. ದಟ್ ಈಸ್ ನಾಟ್ ಹೌ ಹೆಲ್ತ್ ಗೆಟ್ಸ್ ಕ್ರಿಯೇಟೆಡ್. ಯುವರ್ ಇಂಥೂಸಿಯಾಸಮ್ ಇಸ್ ವೆರಿ 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 ಎಸೆನ್ಷಿಯಲ್. ಎರಡನೇದ್ದು ಎಕ್ಸರ್ಸೈಸ್, ಚಲನೆ, ವಾಕಿಂಗು ಬೇಕು. ಆ ಅಗ್ನಿ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಒಂದೇ ಕಡೆ ಕೂತ್ರಿ, ಅಗ್ನಿ ವೀಕ್ ಆಗ್ತಾ ಹೋಗುದು, ತಿಂದಿದ್ದೆಲ್ಲ ಟಾಕ್ಸಿನ್ ಆಗುತ್ತೆ. ರೆಗ್ಯುಲರ್ ಎಕ್ಸರ್ಸೈಸ್, ಅರ್ಧ ಗಂಟೆ, 40 ನಿಮಿಷ, 1 ಅವರ್, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ಹೆಂಗೂ ಹೊಸ ವರ್ಷ ಬರ್ತಿದೆ, ಅಳವಡಿಸ್ಕೊಳ್ಳಿ, ರೂಢಿಸ್ಕೊಳ್ಳಿ. ಮಸಾಲೆ ಪದಾರ್ಥಗಳನ್ನ ಸ್ವಲ್ಪ ತಿನ್ಬೇಕು. ಮಸಾಲೆ ಪದಾರ್ಥಗಳನ್ನ ಸ್ವಲ್ಪ ತಿನ್ಬೇಕು. ಉಪ್ಪು, ಹುಳಿ, ಖಾರ, ಸ್ಪೈಸಸ್ಸು ಅವು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಪ್ರತಿನಿತ್ಯ ತಿನ್ಬೇಕು. ಇಟ್ ಈಸ್ ವೆರಿ ಎಸೆನ್ಷಿಯಲ್. ಯಾವಾಗ ನಿಮ್ಮಲ್ಲಿ ಈ ಅಗ್ನಿ ದುರ್ಬಲಗೊಳ್ಳುತ್ತೆ ಅಥವಾ ಇಂಬ್ಯಾಲೆನ್ಸ್ ಆಗುತ್ತೆ, ರಕ್ತದ ಪರಿಚಲನೆ ಚೆನ್ನಾಗಿರಲ್ಲ. ರಕ್ತದ ಪರಿಚಲನೆ ಚೆನ್ನಾಗಿಲ್ಲ ಅಂದ್ರೆ ನಮ್ಮಲ್ಲಿ ಬ್ಲಾಕೇಜಸ್ಗಳಾಗುತ್ತೆ. ಸೊ ಈ ಮಸಾಲೆ ಪದಾರ್ಥಗಳು, ಹುಳಿ ಆ ಬ್ಲಾಕೇಜಸ್ಗಳನ್ನ ತೆಗಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ಶುಂಠಿ ಆಯ್ತು, ಬೆಳ್ಳುಳ್ಳಿ ಆಯ್ತು, ನಿಂಬೆ ಹಣ್ಣಿನ ರಸ ಆಯ್ತು. ಯಾರ್ಯಾರಿಗೆ ಕೊಲೆಸ್ಟ್ರಾಲ್ ಅದು ಇದೆ, ಪ್ರತಿನಿತ್ಯ ಅದನ್ನ ಸೇವನೆ ಮಾಡಬೇಕು. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ನಿಂಬೆ ಹಣ್ಣಿನ ರಸ. ಅದು ನಿಮ್ಮ ದೇಹದಲ್ಲಿರುವ ಈ ಆಮವನ್ನ ಕಡಿಮೆ ಮಾಡುತ್ತೆ, ಅಗ್ನಿಯನ್ನ ಬಲವರ್ಧನೆ ಮಾಡುತ್ತೆ. ಇಫ್ ಇಟ್ ಈಸ್ ವೀಕ್, ಹಸಿವಿನೇ ಆಗಲ್ಲ, ತಿಂದಿದ್ದು ಡೈಜೆಸ್ಟೇ ಆಗಲ್ಲ. ಅಗ್ನಿ ಮಂದ ಇದೆ, ತಿಂದಿದ್ದು ಮೇಲೆ ಬರುತ್ತೆ. ತುಂಬಾ ಜನ ಅಗ್ನಿ ಮಂದ ಇರೋರೆಲ್ಲ ಆಗುತ್ತೆ. ಸಿ, ಅಗ್ನಿ ಮಂದ ಅಂದ್ರೆ ಏನು? ಅಂಡರ್ ಆಕ್ಟಿವ್ ಸ್ಟಮಕ್. ಅಂಡರ್ ಆಕ್ಟಿವ್ ಸ್ಟಮಕ್. ಸ್ಟಮಕ್ ಕೆಲಸ ಏನು? ಆಹಾರವನ್ನ ಹಿಡಿಯೋದು, ಹೋಲ್ಡ್ ಮಾಡೋದು, ಡೈಜೆಸ್ಟ್ ಮಾಡೋದು, ಕೆಳಗಡೆ ತಳ್ಳು. ಇದು ಅದರ ಕೆಲಸ. ಮೇಲೆ ಬರ್ತಾ ಇದೆ ಅಂದ್ರೆ ಏನು ಅರ್ಥ? ವೀಕ್ ಆಗಿದೆ ಅಂತ ಅರ್ಥ. ತುಂಬಾ ಜನಕ್ಕೆ ಮೇಲೆ ಬರುತ್ತೆ, ತಿಂದಿದ್ದು ಮೇಲೆ ಬರುತ್ತೆ. ಇಟ್ ಈಸ್ ಅ ಸೈನ್ ಆಫ್ ವೀಕ್ ಸ್ಟಮಕ್, ಅಂಡರ್ ಆಕ್ಟಿವ್ ಸ್ಟಮಕ್. ಸೊ ಹಸಿವೆ ಆದಾಗ ಊಟ ಮಾಡ್ಬೇಕು, ಹಸಿವೆ ಆಗದೆ ಸುಮ್ಮನೆ ತಿನ್ನೋದು. ಹಸಿವೆ ಆಗಿರುತ್ತೆ, ನೀರು ಕುಡಿತಾರೆ ಕೆಲವೊಬ್ರು, ಅದು ಅಗ್ನಿಯನ್ನ ವೀಕ್ ಮಾಡುತ್ತೆ. ಇದು ನೆನಪಿಟ್ಕೊಳ್ಳಿ, ಹಸಿವೆ ಆದಾಗ ಊಟನೇ ಮಾಡಬೇಕು.
ಬಾಯಾರಿಕೆ ಆದಾಗ ನೀರೇ ಕುಡಿಬೇಕು. ಬಾಯಾರಿಕೆ ಆದಾಗ ಏನೋ ತಿನ್ನೋದಲ್ಲ, ಹಸಿವೆ ಆದಾಗ ನೀರು ಕುಡಿಯೋದಲ್ಲ. ಸ್ಟಮಕ್ ವೀಕ್ ಆಗುತ್ತೆ. See, ಆ ಸ್ಟಮಕ್ಕು ಮಾಡುವ ಕೆಲಸ ಚೆನ್ನಾಗಿ ಆಗ್ಲಿಲ್ಲ ಅಂದ್ರೆ ನಿಮ್ಮ ಎಲ್ಲ ಧಾತುಗಳಲ್ಲಿ ನಿಮ್ಮ ಎಲ್ಲ ಧಾತುಗಳಲ್ಲಿ ಏರ್ಪೇರಾಗುತ್ತೆ. ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜೆ. ನಿಮ್ಮ ನರ್ವಸ್ ಸಿಸ್ಟಮ್ ವೀಕ್ ಆಗಿರುತ್ತೆ, ಇಲ್ಲಾಂದ್ರೆ ಮೂಳೆಗಳು ವೀಕ್ ಆಗಿರುತ್ತೆ, ಇಲ್ಲಾಂದ್ರೆ ದೇಹದಲ್ಲಿ ಮಸಲ್ಸ್ಗಳು ಇರೋದಿಲ್ಲ. ಬಿಕಾಸ್ ದಿಸ್ ಫೈರ್ ಈಸ್ ವೆರಿ ವೆರಿ ಎಸೆನ್ಷಿಯಲ್ ಆ ಟ್ರಾನ್ಸ್ಫಾರ್ಮೇಶನ್. ಸೊ ಅಗ್ನಿ ಕಡಿಮೆ ಇದ್ದಾಗ ಅದನ್ನ ಇಂಪ್ರೂವ್ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು. ಯಾವ ಆಹಾರ ಅಗ್ನಿಯನ್ನ ವೀಕ್ ಮಾಡುತ್ತೆ? ತಣ್ಣಗಿರುವ ಆಹಾರಗಳು, ಕೋಲ್ಡ್ ಐಟಮ್ಸ್. ಅತಿಯಾಗಿ ಜ್ಯೂಸ್ ಕುಡ್ದೆ, ಅತಿಯಾಗಿ ಸಿಹಿ ತಿಂದೆ, ಅತಿಯಾಗಿ ನೀರು ಕುಡ್ದೆ. ನೀರು ಕೂಡ ಅವಶ್ಯಕತೆಗೆ ಅನುಗುಣವಾಗಿ ಕೊಡಬೇಕು ದೇಹ. ಯಾರೋ 4 ಲೀಟರ್ ಕುಡಿತಾರೆ, 5 ಲೀಟರ್ ಕುಡಿತಾರೆ ಅಂತ ನಮಗ್ ಬೇಕಾಗ್ಲಿಕ್ಕಿಲ್ಲ. ನೀವು ಅತಿಯಾಗಿ ನೀರು ಕುಡಿದ್ರೂ ಕೂಡ ಅಗ್ನಿ ಬಂದಾಗ ನಿಮ್ಮ ದೇಹ ಬಾಯಾರಿಕೆಯನ್ನ ಕ್ರಿಯೇಟ್ ಮಾಡುತ್ತೆ. ಅದರ ಅನುಗುಣವಾಗಿ 1-2 ಲೀಟರ್, ಈ ಸೀಸನ್ ಅಲ್ಲಿ ಬೇಸಿಗೆಯಲ್ಲಿ 3 ಲೀಟರ್. ನಿಮ್ಮ ದೇಹ ಕೇಳ್ತಾ ಇತ್ತು ಜಾಸ್ತಿ ಅಂದ್ರೆ ಕುಡಿಬೇಕು. ಯಾರೋ ಹೇಳಿದಾರೆ 5 ಲೀಟರ್ ಕುಡಿಬೇಕು, ಕುಡಿ ಅಂತ ಕುಡಿಯೋದಲ್ಲ. ಅವಾಗ ನಿಮ್ಮ ದೇಹದಲ್ಲಿ ಅಗ್ನಿ ಮಂದ ಆಗುತ್ತೆ. ಹಸಿವೆ ಆದಾಗ ಎಲ್ಲಿ ಊಟ ಮಾಡೋದು, ನೀರು ಕುಡಿಯೋಣ, ಆಮೇಲೆ ಮಾಡೋಣ, ಹಂಗ್ ಮಾಡಬಾರ್ದು. ಯುವರ್ ಸ್ಟಮಕ್ ವಿಲ್ ಬಿಕಮ್ ವೀಕ್ ವೆನ್ ಇಟ್ ಬಿಕಮ್ಸ್ ಕೋಲ್ಡ್. ಹೊಟ್ಟೆ ತಣ್ಣಗಾದಾಗ ಹೊಟ್ಟೆ ವೀಕ್ ಆಗುತ್ತೆ, ಅತಿ ಬಿಸಿ ಆದಾಗ ಹೊಟ್ಟೆ ವೀಕ್ ಆಗುತ್ತೆ. ಯಾರು ಕೇಳಿದ್ರಿ ಈಗ? ಬಿಸಿನೂ ಇದೆ, ಆಸಿಡ್ ಮೇಲೇನು ಬರ್ತಾ ಇದೆ, ತಿಂದಿದ ಮೇಲೆ ಬರ್ತಾ ಇದೆ. ಸ್ಟಮಕ್ ವೀಕು ಎರಡೂ ರೀತಿಯಲ್ಲಿ ಆಗುತ್ತೆ. ಅಂಡರ್ ಆಕ್ಟಿವ್ ಆಗಿ 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 ವೀಕ್ ಆಗುತ್ತೆ, ಓವರ್ ಆಕ್ಟಿವ್ ಆಗಿ 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 ವೀಕ್ ಆಗುತ್ತೆ. ನಿಮ್ಮ ವಾಹನ ಅತಿಯಾಗಿ ನಡೆಸಿದ್ರೂ ಕೆಡುತ್ತೆ, ನಡೆಸದೆ ಹಾಗೆ ಒಂದ್ ಕಡೆ ಮೂಲೆಯಲ್ಲಿ ಇಟ್ಟರು ಕೆಡುತ್ತೆ. ಇಫ್ ಯು ಓವರ್ ಯೂಸ್, ಇಫ್ ಯು ಅಂಡರ್ ಯೂಸ್, ಸಿ ಇಟ್ಸ್ ಆಲ್ ಅಬೌಟ್ ಬ್ಯಾಲೆನ್ಸ್. ಹೆಲ್ತ್ ಈಸ್ ಇನ್ ಬ್ಯಾಲೆನ್ಸ್. ಆರೋಗ್ಯ ಎಲ್ಲಿದೆ? ಸಮತೋಲನದಲ್ಲಿದೆ. ಸಮತೋಲನ. ಸೊ ಯಾವುದು ಅತಿ ಆಗಬಾರದು. ಊಟಗಳ ಮಧ್ಯೆ ಗ್ಯಾಪು, ಊಟಗಳ ಮಧ್ಯೆ ಗ್ಯಾಪು ನನ್ನ ಪ್ರಕೃತಿಗೆ ಎಷ್ಟು ಬೇಕು ಅಂತ ಹೇಳಿ ಗೊತ್ತಿದ್ದು ಅಷ್ಟಿಡ್ಬೇಕು. ಕೆಲವೊಬ್ಬರಿಗೆ ಹಸಿವೆ ಆಗಲ್ಲ, ಕೀಪ್ ಅ ಲಾಂಗ್ ಗ್ಯಾಪ್. ಸ್ವಲ್ಪ ಗ್ಯಾಪ್ ಅನ್ನು ಜಾಸ್ತಿ ಇಡಿ, ಹಸಿವಾಗುತ್ತೆ. ಹಸಿವೆ ಆಗದೆ ಊಟ ಮಾಡಿದ್ರಿ, ಅಗ್ನಿ ಮಂದ ಆಗುತ್ತೆ, ಸ್ಟಮಕ್ ವೀಕ್ ಆಗುತ್ತೆ. ಯು ಆರ್ ನಾಟ್ ಹಂಗ್ರಿ, ಸ್ಟಿಲ್ ಯು ಆರ್ ಈಟಿಂಗ್. ಹೊಟ್ಟೆ ದುರ್ಬಲ ಆಗ್ತಾ ಹೋಗುತ್ತೆ, ದುರ್ಬಲ ಆಗುತ್ತೆ. ದುರ್ಬಲ ಹೊಟ್ಟೆಯ ಲಕ್ಷಣ ಏನು? ಮೇಲೆ ಬರುತ್ತೆ. ದುರ್ಬಲ ಹೊಟ್ಟೆಯ ಲಕ್ಷಣ ಏನು? ಊಟ ಆದ್ಮೇಲೆ ಆಯಾಸ ಆಗುತ್ತೆ. ಸ್ಟಮಕ್ ಈಸ್ ವೀಕ್, ತಾನು ಮಾಡುವ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಯಾವ ತಪ್ಪಿನಿಂದ ಆಗ್ತಾ ಇದೆ? ಅತಿ ತಣ್ಣಗಿರೋ ತಿಂದಾಗ ಆಗುತ್ತೆ,
ಹಸಿವೆ ಆಗದೆ ಊಟ ಮಾಡಿದ್ರೆ ಆಗುತ್ತೆ, ಹಸಿವೆ ಆದಾಗ ನೀರು ಕುಡ್ದಾಗ ಆಗುತ್ತೆ. ಸೋ ಮೆನಿ ಡಿಫರೆಂಟ್ ರೀಸನ್ಸ್. ಹಸಿವೆ ಸಿಕ್ಕಾಪಟ್ಟೆ ಆಗುತ್ತೆ ಅಂದ್ರೆ ಅಗ್ನಿ ಜಾಸ್ತಿ ಇದೆ ಅಂತ ಅರ್ಥ. ಸೊ ಯು ನೀಡ್ ಟು ರೆಡ್ಯೂಸ್ ದ ಅಗ್ನಿ. ಅಗ್ನಿ ಎದಕ್ಕೆ ಜಾಸ್ತಿ ಆಗ್ತಾ ಇದೆ? ಆ ಅಗ್ನಿಯಿಂದ ಹಿಡಿದಿರುವ ರಸ ಕಡಿಮೆ ಆಗಿರುತ್ತೆ. ಆ ಫೆಮಿನೈನ್ ಕ್ವಾಲಿಟಿ. ಮೇ ಬಿ ಯು ಆರ್ ಸ್ಟ್ರೆಸ್ಫುಲ್, ಒತ್ತಡ ಜಾಸ್ತಿ ಆಗಿದೆ, ಮನಸ್ಸು ಶಾಂತವಾಗಿಲ್ಲ, ಸಮಾಧಾನ ತೃಪ್ತಿ ಇಲ್ಲ. ನಿಮ್ಮ ಆವಾಗ ಏನಾಗುತ್ತೆ, ನಿಮ್ಮಲ್ಲಿ ಜಲತತ್ವ ದುರ್ಬಲಗೊಳ್ಳುತ್ತೆ. ದೆನ್ ಅಗ್ನಿ ಇಸ್ ರೈಸಿಂಗ್. ಸೊ ನಮ್ಮ ಇಂಬ್ಯಾಲೆನ್ಸಿಗೆ ಏನು ಕಾರಣ ಐಡೆಂಟಿಫೈ ಮಾಡಿ ಅದ್ರ ಮೇಲೆ ಕೆಲಸ ಮಾಡಬೇಕು. ಒಬ್ಬನಿಗೆ ಅತಿ ಮಸಾಲೆ ತಿನ್ನೋದ್ರಿಂದ ಆಗಿರುತ್ತೆ, ಒಬ್ಬನಿಗೆ ಅತಿ ಟೀ ಕಾಫಿ ಕುಡಿಯೋದ್ರಿಂದ ಆಗಿರುತ್ತೆ, ಒಬ್ಬನಿಗೆ ನಿದ್ರೆ ಚೆನ್ನಾಗಿ ಮಾಡದೇ ಇರೋದ್ರಿಂದ ಆಗಿರುತ್ತೆ, ಒಬ್ಬನಿಗೆ ಒತ್ತಡ ಸ್ಟ್ರೆಸ್ ಟೆನ್ಷನ್ ಇಂದ ಆಗುತ್ತೆ. ಯು ಐಡೆಂಟಿಫೈ ನಿಮಗೆ ಎದರಿಂದ ಆಗ್ತಾ ಇದೆ, ಯು ವರ್ಕ್ ಆನ್ ಇಟ್. ಅವಾಗ ಅದು ತಾನೇ ಕಡಿಮೆ ಆಗುತ್ತೆ, ದೇಹ ಗುಣ ಮಾಡ್ಕೊಳ್ಳುತ್ತೆ. ನಿಧಾನಕ್ಕಾಗುತ್ತೆ, ಬಟ್ ಆಗುತ್ತೆ. ಸೊ ಅಗ್ನಿ ವೀಕ್ ಆಗಬಾರ್ದು. ದುರ್ಬಲ ಹೊಟ್ಟೆ ತುಂಬಾ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುತ್ತೆ. ಸೊ ತಿಂದಿದ್ದ ಆಹಾರ ಡೈಜೆಸ್ಟ್ ಆಗಿಲ್ಲ ಅಂದ್ರೆ ಅದು ಟಾಕ್ಸಿನ್ ಆಗಿಬಿಡುತ್ತೆ, ಅದು ದೇಹದಲ್ಲಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುತ್ತೆ. ಈ ಅಗ್ನಿಯ ಬ್ಯಾಲೆನ್ಸ್ಗೆ ಸೀಸನ್ ಆಲ್ಸೋ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಯಾವ ಸೀಸನ್ ಅಲ್ಲಿ ಇದ್ದೀವಿ, ಆ ಸೀಸನ್ಗೆ ಯಾವ ರೀತಿ ಆಹಾರ ಇರಬೇಕು, ನನ್ನ ಪ್ರಕೃತಿ ಏನಿದೆ. ಸೊ ಆ ಸ್ವಲ್ಪ ನಾಲೆಜ್ ಇಸ್ ವೆರಿ ಎಸೆನ್ಷಿಯಲ್. ಸೀಸನಲ್, ಸೀಸನ್ಗೆ ಅನುಗುಣವಾಗಿ, ಋತುವಿಗೆ ಅನುಗುಣವಾಗಿ. ಸೊ ಯಾವಾಗ ಈ ಅಗ್ನಿ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ, ಅವಾಗ ನಮ್ಮ ದೇಹದಲ್ಲಿ ಈ 7 ಧಾತುಗಳು ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಒಂದು ಧಾತು ಇನ್ನೊಂದು ಧಾತುವಿಗೆ, ಮುಂದಿನ ಧಾತುವಿಗೆ ಇನ್ಪುಟ್ ಇದ್ದಂಗೆ. ಇಟ್ ಈಸ್ ಇನ್ಪುಟ್, ಇಟ್ ಈಸ್ ಇನ್ಪುಟ್ ಟು ದ ನೆಕ್ಸ್ಟ್ ಧಾತು. ಪಿತ್ತ ಅಗ್ನಿ ಅಂದ್ರೆ ಏನ್ ಗೊತ್ತಾ? ಪಿತ್ತ ಅಂದ್ರೇನು? ಅಗ್ನಿ ಪ್ಲಸ್ ಜಲ. ಪಿತ್ತ ಅಂದ್ರೆ ಅಗ್ನಿ ಪ್ಲಸ್ ಜಲ. ಪಿತ್ತ ಅಂದಾಗ ಹಾಟ್ ಫ್ಲೂಯಿಡ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ಪಿತ್ತ ಅಂದಾಗ ಹೆಂಗ್ ತಿಳ್ಕೊಬೇಕು ನೀವು ಅಂತಂದ್ರೆ, ಬಿಸಿ ಆಗಿರುವ ರಸ. ಅಗ್ನಿ ಅಂದಾಗ ಬರೇ ಅಗ್ನಿ. ಅರ್ಥ ಆಯ್ತಾ? ಪಿತ್ತ ಅಂದಾಗ ಇಟ್ ಈಸ್ ಹಾಟ್ ಫ್ಲೂಯಿಡ್. Agni is only fire. When fire and water come together, it is pitta. ನೀವು ದೇಹದ ನಿರ್ಮಾಣಕ್ಕೆ 2 ತತ್ವಗಳು ಬೇಕಲ್ಲ. ನೀವು ಅಕ್ಕಿ ಬೇಸ್ ಅನ್ನ ಮಾಡ್ಬೇಕಂದ್ರೆ ಬರೀ ಅಗ್ನಿಯಿಂದ ಆಗಲ್ಲ, ನೀರು ಬೇಕು. ನೀವು ಅಕ್ಕಿ ಬೇಸ್ ಅನ್ನ ಮಾಡಬೇಕು ಅಂದ್ರೆ ಯು ನೀಡ್ ವಾಟರ್ ಆಲ್ಸೋ. ಬರೀ ಬೆಂಕಿ ಏನ್ ಮಾಡುತ್ತೆ? ಸೊ ನೀವು ತಿಂದಿರುವ ಆಹಾರ ಟ್ರಾನ್ಸ್ಫಾರ್ಮ್ ಆಗಬೇಕು ಅಂದ್ರೆ ನಿಮ್ಮಲ್ಲಿ ಆ ಅಗ್ನಿನೂ ಸ್ಟ್ರಾಂಗ್ ಇರಬೇಕು, ಅದನ್ನ ಕಂಟ್ರೋಲ್ ಮಾಡುವ ಜಲನೂ ಸ್ಟ್ರಾಂಗ್ ಇರಬೇಕು.
ಆ ಜಲತತ್ವ ನಿಮ್ಮ ತೃಪ್ತಿ ಸಮಾಧಾನದಿಂದ ಬರುತ್ತೆ, ಸ್ವೀಕಾರ ಭಾವದಿಂದ ಬರುತ್ತೆ, ಒಳ್ಳೆಯ ನಿದ್ರೆಯಿಂದ ಬರುತ್ತೆ, ಬೇಗ ಕತ್ತಲೆಗೆ ಹೋಗೋದ್ರಿಂದ ಬರುತ್ತೆ, ಹಣ್ಣು ತರಕಾರಿಗಳ ಸೇವನೆಯಿಂದ ಬರುತ್ತೆ, ಒಳ್ಳೆಯ ಗುಣಮಟ್ಟದ ಆಹಾರಗಳನ್ನು ಸೇವನೆ ಮಾಡೋದ್ರಿಂದ ಬರುತ್ತೆ, ನೀರು ಕುಡಿಯೋದ್ರಿಂದ ಬರುತ್ತೆ. ಆ ಜಲ. ಅಗ್ನಿ ಸೂರ್ಯನಿಂದ ಬರುತ್ತೆ. ಇಂಥೂಸಿಯಾಸಮ್ ಉತ್ಸಾಹದಿಂದ ಕ್ರಿಯೇಟ್ ಆಗುತ್ತೆ, ಎಕ್ಸರ್ಸೈಸಿನಿಂದ ಕ್ರಿಯೇಟ್ ಆಗುತ್ತೆ, ಮಸಾಲೆ ಪದಾರ್ಥಗಳನ್ನು ತಿನ್ನೋದ್ರಿಂದ. ಸೊ ಫೈರು ಅತಿಯಾಗಿತ್ತು ಅಂದ್ರೆ ಇದಕ್ಕೆ ಅತಿ ಆಗ್ತಾ ಇದೆ. ಈ ಜಲ ವೀಕ್ ಆಗಿ ಅತಿ ಆಗ್ತಾ ಇದೆಯಾ ಅಥವಾ ಅಗ್ನಿನೇ ಜಾಸ್ತಿ ಆಗಿದೆ? ತುಂಬಾ ಜನರಲ್ಲಿ ಈ ಅಗ್ನಿ ಡ್ರೈ ಹೀಟ್ ಆಗ್ಲಿಕ್ಕೆ ಕಾರಣ ಏನು? ರಸ ಕಡಿಮೆ ಆಗಿದೆ. ಅವಾಗ ಅಗ್ನಿಯ ಕಂಟ್ರೋಲ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು, ರಸವನ್ನ ಹೆಚ್ಚಿಸಬೇಕು. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ರಸವನ್ನ ಹೆಚ್ಚಿಸಬೇಕು. ನಾನು ಮಸಾಲೆ ಇಷ್ಟೇ ತಿಂತೀನಿ, ನಾನು ಪೂರಾ ಬಿಡ್ಲಾ? ಮಸಾಲೆ ತಿನ್ನು ಎಷ್ಟು ಬೇಕಷ್ಟು, ದೇಹದಲ್ಲಿ ರಸ ಇಲ್ಲ, ಅದಕ್ಕೆ ಅಗ್ನಿ ಧಗ್ 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 ಅಂತ ಇತ್ತು. ಯು ಕ್ರಿಯೇಟ್ ಮೋರ್ ರಸ. ರಿಫೈನ್ಡ್ ಎಣ್ಣೆ ತಿನ್ನಬಾರ್ದು, ಒಳ್ಳೆಯ ತುಪ್ಪ, ಮಜ್ಜಿಗೆಯ ಸೇವನೆ, ಹಣ್ಣು ತರಕಾರಿ, ನಿದ್ರೆ, ವಿಶ್ರಾಂತಿ, ತೃಪ್ತಿ, ಸಮಾಧಾನ, ಇದು ದೇಹದಲ್ಲಿ ರಸವನ್ನ ಹೆಚ್ಚಿಸುತ್ತೆ. ನಿಧಾನತೆ, ಸ್ಲೋ ಡೌನ್, ರಸವನ್ನ ಹೆಚ್ಚಿಸುತ್ತೆ. ಹರಿಬರಿ ಹರಿಬರಿ ಹರಿಬರಿ, ರಸ ಕಡಿಮೆ ಆಗುತ್ತೆ. ಮಿಲ್ಕು ರಸವನ್ನ ಹೆಚ್ಚಿಸುತ್ತೆ, ಇನ್ಫ್ಯಾಕ್ಟ್ ಕಫವನ್ನ ಹೆಚ್ಚಿಸುತ್ತೆ. ಸೊ ಯು ನೀಡ್ ಟು ಕೀಪ್ ದಿಸ್ ಅಗ್ನಿ ಇನ್ ಬ್ಯಾಲೆನ್ಸ್. ನಮ್ಮಲ್ಲಿ ಅಗ್ನಿ ಹೆಂಗ್ ಕೆಲಸ ಮಾಡ್ತಾ ಇರುತ್ತೆ ಹಂಗ್ ನಮ್ಮ ಶರೀರ ಇರುತ್ತೆ, ನಮ್ಮ ಅಂಗಾಂಗಗಳ ಫಂಕ್ಷನ್ ಹಂಗಿರುತ್ತೆ. ಪ್ರತಿಯೊಂದು ಅಂಗಾಂಗ. ಕಿಡ್ನಿ ವೀಕ್ ಆಗಿದೆ ಅಂದ್ರೆ ಏನು? ಕಿಡ್ನಿಯಲ್ಲಿ ಐದರ್ ಆ ಅಗ್ನಿ ಇಲ್ಲ ಅಥವಾ ಅಲ್ಲಿ ಪೋಷಣೆ ಇಲ್ಲ. ಎರಡರಲ್ಲಿ ಒಂದೇ, ಎರಡರಲ್ಲಿ ಒಂದೇ. ನಾನು ಸರಿಯಾದ ಪೋಷಣೆ ಆದ್ರೂ ಕೊಡ್ತಾ ಇಲ್ಲ, ಅಥವಾ ನನ್ನ ದೇಹದಲ್ಲಿ ಅಗ್ನಿ ಆದ್ರೂ ಇಲ್ಲ. ಇಫ್ ಎನಿ ಆರ್ಗನ್ ಈಸ್ ವೀಕ್, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಟೂ ಸಿನಾರಿಯೋಸ್. ಐದರ್ ಐ ಆಮ್ ನಾಟ್ ನರಿಶಿಂಗ್ ದ ಬಾಡಿ ಪ್ರಾಪರ್ಲಿ, or the agni is so low, ಆ ಫಂಕ್ಷನಿಂಗ್ ಆಸ್ಪೆಕ್ಟ್ ಆರ್ಗನ್ದು ಕಡಿಮೆ ಆಗಿದೆ. ಸೊ ಎರಡೂ ಅಷ್ಟೇ ಮುಖ್ಯ. ಪೋಷಣೆ ಮತ್ತೆ ಆ ಅಗ್ನಿಯನ್ನ ಬಲವರ್ಧನೆ ಇಟ್ಕೊಳ್ಳೋದು, ಬ್ಯಾಲೆನ್ಸ್ ಅಲ್ಲಿ ತಗೊಂಡ್ಬರೋದು. ಅದಕ್ಕೆ ಒಳ್ಳೆಯ ಆಹಾರವನ್ನ ಕೊಡಿ, ಉತ್ಕೃಷ್ಟವಾದ ಆಹಾರವನ್ನ ಕೊಡಿ, ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ಆಹಾರವನ್ನ ಕೊಡಿ, ಅದು ದೇಹಕ್ಕೆ ಪೋಷಣೆಯನ್ನ ಕೊಡಿ. ಸ್ಕಿನ್ ಡ್ರೈ, ಅದೇ ಇಟ್ ಈಸ್ ಬಿಕಾಸ್ ಆಫ್ ವಾತ. ಸಿ, ನಿಮ್ಮ ದೇಹ ಡ್ರೈ ಆದಾಗ ಮ್ಯಾಕ್ಸಿಮಮ್ ಜನರಲ್ಲಿ ವೇಟ್ ಲಾಸ್ ಆಗುತ್ತೆ. ಮ್ಯಾಕ್ಸಿಮಮ್ ಜನರಲ್ಲಿ ವೇಟ್ ಲಾಸ್ ಆಗುತ್ತೆ, ಭಯ ಆಗುತ್ತೆ, ಆತಂಕ ಆಗುತ್ತೆ. ಇಟ್ ಈಸ್ ಆಲ್ ಬಿಕಾಸ್ ದೇಹದಲ್ಲಿ ರಸ ಇಲ್ಲ. ಬ್ಲೋಟಿಂಗು ಗ್ಯಾಸ್ ಇಂದನೇ ಆಗೋದು, ವಾಯು ತತ್ವ ಜಾಸ್ತಿ ಇದೆ. ಇದು ಮಾಡಿ, ಬ್ಲೋಟಿಂಗ್ ಇರೋರು ಅಪಾನ ಮುದ್ರೆ ಮಾಡಿ ಪ್ರತಿನಿತ್ಯ. ಯಾವ ಆಹಾರ ವಾತವನ್ನ ಹೆಚ್ಚಿಸುತ್ತೆ ಅವುಗಳನ್ನ ಬಿಡಬೇಕು, ಕಡಿಮೆ ಮಾಡಬೇಕು, ಡ್ರೈ ಐಟಮ್ಗಳನ್ನ ಬಿಡಬೇಕು.
ರಸವತ್ತಾದ ಆಹಾರವನ್ನ ತಿನ್ಬೇಕು. ಅದೇ ಭಯನೂ ಆಗ್ತಾ ಇದೆ, ಕೋಪನೂ ಬರ್ತಾ ಇದೆ ಅಂದ್ರೆ ವಾತ ಪಿತ್ತ ಎರಡೂ ಇಂಬ್ಯಾಲೆನ್ಸ್ ಇದೆ. ಸಿ, ನಿಮ್ಮ ಮನಸ್ಸು ನಿಮ್ಮ ದೇಹದಕ್ಕಿಂತ ಸರಿಯಾಗಿ ನಿಮ್ಮ ಇಂಬ್ಯಾಲೆನ್ಸ್ ಅನ್ನ ಹೇಳುತ್ತೆ. ಇಫ್ ಯು ಫೀಲ್ ಇರಿಟೇಟೆಡ್, ಇರಿಟೇಷನ್ ತುಂಬಾ ಆಗುತ್ತೆ, ಕೋಪ ತುಂಬಾ ಬೇಗ ಬರುತ್ತೆ, ಪಿತ್ತ ಜಾಸ್ತಿ ಆಗಿದೆ ಅಂತ ಅರ್ಥ. ಅಗ್ನಿ ಜಾಸ್ತಿ ಆದಾಗ ಇರಿಟೇಷನ್ ಆಗುತ್ತೆ, ಕೋಪ ಬೇಗ ಬರುತ್ತೆ. ಆಂಗ್ಸೈಟಿ ಜಾಸ್ತಿ ಇದೆ, ಚಂಚಲತೆ ಜಾಸ್ತಿ ಇದೆ, ಇದು ವಾತ. ಇದು ವಾತ. ಎಕ್ಸರ್ಸೈಸ್ ಮಾಡಿ. ಸಿ, ಹಸಿವೆ ಆಗ್ತಾ ಇಲ್ಲ ಅಂದ್ರೆ ಫಸ್ಟ್ ಕ್ವಶನ್, ನಾನು ಎಕ್ಸರ್ಸೈಸ್ ಮಾಡ್ತಾ ಇದ್ದೀನ, ನಾನು ವಾಕಿಂಗ್ ಮಾಡ್ತಾ ಇದ್ದೀನ, ದೇಹ ಆಕ್ಟಿವ್ ಇದೆಯಾ? ಇನ್ಕ್ರೀಸ್ ಮಾಡಿ. ಎಸ್, 70 ವರ್ಷದವ್ರು ಯೋಗ ಮಾಡ್ತಾರಂತೆ, ನೀವು 44ಕ್ಕೆ ದೊಡ್ಡವರು ಅಂತ ತಿಳ್ಕೊಬೇಡಿ, ಆರಾಮಾಗಿ ಮಾಡಿ. ಸಿ, ವಾತ ಪಿತ್ತದ ಇಂಬ್ಯಾಲೆನ್ಸ್ದವರಿಗೆ ಯೋಗ ತುಂಬಾ ಹೆಲ್ಪ್ ಮಾಡುತ್ತೆ. ಯೋಗ ಅಂದ್ರೆ ನಿಧಾನಕ್ಕೆ ಮಾಡೋದು, ಅರಿವಿನಿಂದ ನಿಧಾನಕ್ಕೆ ಮಾಡ್ತಿರಲ್ಲ, ಅದು ಸ್ಟೆಬಿಲಿಟಿಯನ್ನ ಕೊಡುತ್ತೆ, ಒಂದು ಗ್ರೌಂಡಿಂಗ್ ಅನ್ನ ಕೊಡುತ್ತೆ. ಸಿಂಪಲ್ ಪ್ರಾಕ್ಟೀಸ್, ಏನು ಒಮ್ಮೆ ತಲೆ ಕೆಳಗೆ ಕಾಲ ಮೇಲೆ ಮಾಡ್ಬೇಕಾಗಿಲ್ಲ. ಸೊ ನಿಮ್ಮ ವಯಸ್ಸಿಗೆ, ನಿಮ್ಮ ಏಜಿಗೆ, ನಿಮ್ಮ ಯಾವ ಯೋಗ ಅಂದ್ರೆ ಏನ್ ಮತ್ತೆ? ಆ ನಿಧಾನತೆ ತುಂಬಾ ಮುಖ್ಯ. ವಾತ ಪಿತ್ತದವರಿಗೆ ಪ್ರಾಣಾಯಾಮ ತುಂಬಾ ಹೆಲ್ಪ್ ಮಾಡುತ್ತೆ. ಅಲ್ಟರ್ನೇಟ್ ನಾಸ್ಟ್ರಿಲ್ ಬ್ರೀತಿಂಗ್, ಈ ಕಡೆ ತಗೊಳ್ಳೋದು, ಈ ಕಡೆ ಬಿಡೋದು, ಈ ಕಡೆ ತಗೊಳ್ಳೋದು, ಈ ಕಡೆ ಬಿಡೋದು. ಡೈಫ್ರಾಮ್ ಬ್ರೀತಿಂಗ್, ಅಪಾನ ಮುದ್ರೆ ವಾತದವರಿಗೆ. ಸೊ ನೀವು ಇದನ್ನು ಅಳವಡಿಸ್ಕೊಳ್ಬೇಕು, ಇದ್ರ ಮೇಲೆ ಸ್ವಲ್ಪ ಕೆಲಸ ಮಾಡ್ಬೇಕು. ಸಿ, ನಾವು ಪ್ರತಿನಿತ್ಯ ಏನನ್ನ ರೂಢಿಸ್ಕೊಳ್ತಾ ಇದ್ದೀವಿ, ಯಾವ ರೀತಿ ನಮ್ಮ ದಿನಚರ್ಯ ಇದೆ ಅನ್ನೋದು ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ. ಸೊ ಒಂದು ರೂಟೀನ್ ಅನ್ನ ಸೆಟ್ ಮಾಡ್ಕೊಳ್ಳಿ, ಒಂದು ಟೈಮ್ ಟೇಬಲ್ ಅನ್ನ ಸೆಟ್ ಮಾಡ್ಕೊಳ್ಳಿ, ಒಂದು ಡಿಸಿಪ್ಲಿನ್ ಅನ್ನ ತಗೊಂಬನ್ನಿ. ಆ ಪಿತ್ತ ವಾತದ ಇಂಬ್ಯಾಲೆನ್ಸ್ಗೆ ಡಿಸಿಪ್ಲಿನ್ ತುಂಬಾ ಮುಖ್ಯ. ರ್ಯಾಂಡಮ್ನೆಸ್ ಇಸ್ ನಾಟ್ ಗುಡ್. ಯಾವಾಗೋ ಹೇಳ್ತೀನಿ, ಯಾವಾಗೋ ಮಲಗ್ತೀನಿ, ಯಾವಾಗೋ ಊಟ ಮಾಡ್ತೀನಿ. ಯು ನೀಡ್ ಟು ಹ್ಯಾವ್ ಅ ಪ್ರಾಪರ್ ಸ್ಕೆಡ್ಯೂಲ್. ಫಸ್ಟ್ ಅದನ್ನ ರೂಢಿಸ್ಕೊಳ್ಳಿ. ಈ ಟೈಮಿಗೆ ಹೇಳ್ತೀನಿ, ಈ ಟೈಮಿಗೆ ಎಕ್ಸರ್ಸೈಸ್ ಮಾಡ್ತೀನಿ, ಈ ಟೈಮಿಗೆ ಪ್ರಾಣಾಯಾಮ ಮಾಡ್ತೀನಿ, ಈ ಟೈಮಿಗೆ ತಿಂಡಿ, ಈ ಟೈಮಿಗೆ ಊಟ, ಈ ಟೈಮಿಗೆ ಇದು. ಸೊ ಯು ಶುಡ್ ಹ್ಯಾವ್ ಅ ಪ್ರಾಪರ್ ರೂಟೀನ್. ಸೊ ರೂಟೀನೇ ನೀವು ತರ್ಕೊಳ್ಳಿಲ್ಲ ಅಂತಂದ್ರೆ ಈ ವಾತ ಪಿತ್ತದ ಎನರ್ಜಿ ಬ್ಯಾಲೆನ್ಸ್ ಬರೋದಿಲ್ಲ. ಒಂದು ಡಿಸಿಪ್ಲಿನ್ ತುಂಬಾ ಮುಖ್ಯ. ಸೊ ಒಂದು ರೂಟೀನ್ ಅನ್ನ ಸೆಟ್ ಮಾಡ್ಕೊಳ್ಳಿ, ಅದನ್ನ ಪಾಲನೆ ಮಾಡ್ಲಿಕ್ಕೆ ಶುರು ಮಾಡಿ. ಸಿ, ನೀವು ಏನೇ ಒಳ್ಳೆಯದನ್ನ ಅಳವಡಿಸ್ಕೊಳ್ಳುವಾಗ ನಿಮ್ಮ ಮನಸ್ಸು ಸಪೋರ್ಟ್ ಮಾಡೋದಿಲ್ಲ. ಏನಿದೆ ಹಂಗೆ ಇರಲಿ ಅಂತ ಹೇಳಿದ್ರು, ನೀವು ಆ ಮೋಟಿವೇಶನ್ ಅನ್ನು ತರ್ಕೋಬೇಕಿಲ್ಲ, ನಾನು ಮಾಡ್ತೇನೆ.
ಮಾಡ್ತೀನಿ ಅಂತ ಮಾಡಬೇಕು. ಈ ಎಲ್ಲ ಹೊಸ ವರ್ಷ ಬಂದಾಗಿಂತವೆಲ್ಲ ಬಳಸ್ಕೊಳ್ಬೇಕು. ಹೊಸ ರೂಢಿಯನ್ನ ರೂಢಿಸ್ಕೊಳ್ತೇನೆ, ನಾನು ಮಾಡ್ತೇನೆ. ಯು ಶುಡ್ ಯೂಸ್ ಆಲ್ ದೀಸ್ ಅಪಾರ್ಚುನಿಟೀಸ್. ಯು ಶುಡ್ ಮೋಟಿವೇಟ್ ಯುವರ್ ಸೆಲ್ಫ್. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಸಮಸ್ಯೆಯ ಬಗ್ಗೆ ಜಾಸ್ತಿ ಗುಣಗಾನ ಮಾಡಬೇಡಿ, ಚರ್ಚೆ ಮಾಡಬೇಡಿ. ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನಾನು, ಅದನ್ನ ಐಡೆಂಟಿಫೈ ಮಾಡಿ. ನಾವೇನ್ ಮಾಡ್ತೀವಿ, ಬರೇ ಸಮಸ್ಯೆಯ ಸುತ್ತಾನೆ ನಾವು ಸೊಲ್ಯೂಷನ್ ಕಡೆ ಮುಖ ಮಾಡಲ್ಲ. ವಿ ಆರ್ ಓನ್ಲಿ ಫೋಕಸಿಂಗ್ ಆನ್ ದ ಪ್ರಾಬ್ಲಮ್. ಸ್ಟಾರ್ಟ್ ಇನ್ಕಾರ್ಪೊರೇಟಿಂಗ್ ರೈಟ್ ಡೈಟ್ ಅಂಡ್ ಲೈಫ್ ಸ್ಟೈಲ್ ಪ್ರಾಕ್ಟೀಸ್. ಒಳ್ಳೆಯ ಆಹಾರ ಕ್ರಮ, ಸ್ವಲ್ಪ ಪ್ರಾಣಾಯಾಮ, ಸ್ವಲ್ಪ ವಾಕಿಂಗು, ಬಿಸಿಲಲ್ಲಿ ಹೋಗಿ ಕುತ್ಕೊಳ್ಳೋದು, ರಾತ್ರಿ ಬೇಗ ಮಲಗುವ ಅಭ್ಯಾಸ, ಬೇಗ ಲೈಟ್ ಆಫ್ ಮಾಡೋದು. ನೀವು ಸಣ್ಣ 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 ಪಾಯಿಂಟ್ಸ್ಗಳ ಮೇಲೆ ಕೆಲಸ ಮಾಡಿ. ಏನೋ ದೊಡ್ಡದು ಮಾಡಬೇಕಾಗಿಲ್ಲ ಆರೋಗ್ಯ ಪಡ್ಕೊಳ್ಳಕ್ಕೆ. ಇಫ್ ಯು ವರ್ಕ್ ಆನ್ ಆಲ್ ಸ್ಮಾಲ್ ಥಿಂಗ್ಸ್ ಟುಗೆದರ್, ಅದೇ ಹಾರ ಆಗುತ್ತೆ. ಸೊ ಯು ನೀಡ್ ಟು ಅವು ಪೋಣಿಸ್ತಾ ಹೋಗಬೇಕು, ಸಣ್ಣ 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 ರೂಢಿಗಳು. ದೇ ಟುಗೆದರ್ ಗಿವ್ ಯು ಗುಡ್ ಹೆಲ್ತ್. ಅವೆಲ್ಲವೂ ಸೇರಿ ನಿಮಗೆ ಆರೋಗ್ಯವನ್ನ ಕೊಡುತ್ತೆ. ಒಂದೇನೋ ತಿನ್ನೋದ್ರಿಂದ, ಒಂದೇನೋ ಕುಡಿಯೋದ್ರಿಂದ ಆರೋಗ್ಯ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ನಾನು ರಾತ್ರಿ ಏನೋ ನೆನೆ ಇಡಬೇಕು, ಬೆಳಿಗ್ಗೆ ಕುಡಿಬೇಕು, ಆರಾಮಾಗ್ತೀನಿ, ಹಂಗಾಗಲ್ಲ. ನಮ್ದು ಎಕ್ಸ್ಪೆಕ್ಟೇಷನ್ ಹಂಗಿದೆ. ರಾತ್ರಿ ಹಾಕ್ಬೇಕು ಏನೋ ಬೀಜ, ಬೆಳಿಗ್ಗೆ ಕುಡಿಬೇಕು, ಮುಗಿ. ಹೆಲ್ತ್ ಅಂದ್ರೆ ಅದೇ, ಏನೂ ಆಗಲ್ಲ ಅದರಿಂದ. ಇಟ್ಸ್ ಒನ್ ಸ್ಮಾಲ್ ಪಾರ್ಟ್. ಯಾರೋ ಹೇಳ್ತಾ ಇದ್ರು ಮನೆ, ಸರ್ ಅದನ್ನ ನೀರು, ಹಿಂಗಿನ ನೀರು ಕುಡಿತಾ ಇದ್ದೀನಿ, ನಂದು ಮಲಬದ್ಧತೆ ಹೋಗೇ ಇಲ್ಲ. ಅದೊಂದು ಹಿಂಗಿನ ನೀರು ಕುಡಿದ ತಕ್ಷಣ ಮಲಬದ್ಧತೆ ಹೋಗ್ಬಿಡ್ತಿತ್ತು ಅಂದ್ರೆ ಯಾರಿಗೂ ಮಲಬದ್ಧತೆನೇ ಇರ್ತಿರ್ಲಿಲ್ಲ ಜಗತ್ತಲ್ಲಿ. ಯು ಹ್ಯಾವ್ ಟು ಡೂ ಸೋ ಮೆನಿ ಡಿಫ್ರೆಂಟ್ ಥಿಂಗ್ಸ್. ಅದು ಒನ್ ಪಾರ್ಟ್ ಆಫ್ ಇಟ್, ಅದು ಒಂದು ಆಸ್ಪೆಕ್ಟ್. ಸೊ ವರ್ಕ್ ಆನ್ ಎವ್ರಿಥಿಂಗ್ ಟುಗೆದರ್. ಎಲ್ಲದರ ಮೇಲೆ ಕೆಲಸ ಮಾಡಿ. ಮುಖ್ಯವಾಗಿ ಯುವರ್ ಮೈಂಡ್. 70% ನಿಮ್ಮ ಮನಸ್ಸಿನ ಮೇಲೆ ಕೆಲಸ ಮಾಡಿ. ವಾತ ಪಿತ್ತದವರಿಗೆ ಹೇಳ್ತಾ ಇದ್ದೀನಿ, 70% ವರ್ಕ್ ಆನ್ ಯುವರ್ ಮೈಂಡ್. ಸೊ ನಿಮ್ಮ ಮನಸ್ಸು ಸ್ವಲ್ಪ ರಿಲ್ಯಾಕ್ಸ್ ಆಯ್ತಾ, ಸ್ವಲ್ಪ ಶಾಂತವಾಯ್ತಾ, ಬಾಡಿ ಹೀಲ್ ಆಗ್ಲಿಕ್ಕೆ ಶುರು ಆಗುತ್ತೆ. ಹೀಲಿಂಗ್ ನ್ಯಾಚುರಲ್ ಪ್ರೊಸೆಸ್ಸು. ಬಟ್ ಯಾವಾಗ ನಮ್ಮ ಮನಸ್ಸಿನಲ್ಲಿ ಹಿಂಗ್ 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 ನಡೆದಿರುತ್ತೆ ನೋಡಿ, ಬಾಡಿ ಹೀಲ್ ಆಗಲ್ಲ, ನೀವು ಏನ್ ತಿಂದ್ರೂ ಆಗಲ್ಲ. ಇಫ್ ದ ಬಾಡಿ ಹ್ಯಾಸ್ ಟು ಹೀಲ್, ದ ಮೈಂಡ್ ಶುಡ್ ಬಿ ರಿಲ್ಯಾಕ್ಸ್. ನಮ್ಮ ಮನಸ್ಸು ಹೆಂಗಿದೆ, ಕಂಪನ 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 ಕಂಪನ. ಸಿ, ಯುವರ್ ನರ್ವಸ್ ಸಿಸ್ಟಮ್ ಶುಡ್ ಬಿ ಇನ್ ದ ಪ್ಯಾರಾಸಿಂಪೆಥೆಟಿಕ್ ಮೋಡ್, ಅಂದ್ರೆ ರಿಲ್ಯಾಕ್ಸ್ ಮೋಡ್. ಆವಾಗ ಹೀಲಿಂಗ್ ಶುರು ಆಗುತ್ತೆ ದೇಹದಲ್ಲಿ, ನಿಜವಾದ ಹೀಲಿಂಗ್ ಫ್ರಮ್ ವಿದಿನ್. ಫ್ರಮ್ ವಿದಿನ್. ಸೊ ನೀವು ಒಂದೇ ಐಡೆಂಟಿಫೈ ಮಾಡಿ, ಒಂದು ದಿನದಲ್ಲಿ ಎಷ್ಟು ಹೊತ್ತು ನಾನು ಶಾಂತವಾಗಿ ಪಾಸಿಟಿವ್ ಆಗಿರ್ತೇನೆ, ಎಷ್ಟು ಹೊತ್ತು ನನ್ನಲ್ಲಿ ನೆಗೆಟಿವಿಟಿ, ಗೊಂದಲ, ಅಶಾಂತಿ ಇರುತ್ತೆ. ಯೂಟಿಸ್ ಐಡೆಂಟಿಫೈ. ಶಾಂತಿ ಎಷ್ಟು ಪರ್ಸೆಂಟ್ ಇದೆ, ಗೊಂದಲ ಎಷ್ಟು % ಇದೆ, ಇವು ರೆಡ್ಯೂಸ್. 70% 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 70
ನಾವು 70% to 80% ಟೈಮು ಗೊಂದಲ, ಅಶಾಂತಿ, ರೆಸ್ಟ್ಲೆಸ್ನೆಸ್ ಇಟ್ಕೊಂಡಾಗ ಯುವರ್ ಬಾಡಿ ವಿಲ್ ನಾಟ್ ಹೀಲ್. ನಿಮ್ಮ ದೇಹ ಗುಣ ಆಗೋದಿಲ್ಲ. ಅವಾಗ ಬರೀ ಸರ್ವೈವಲ್ ಮೋಡ್ ಅಲ್ಲಿ ಇರುತ್ತೆ. ಬದಿ ಕುಳಿಲಿಕ್ಕೆ ಏನ್ ಬೇಕು ಅಷ್ಟೇ ಮಾಡುತ್ತೆ. ನೆನಪಿಟ್ಕೊಳ್ಳಿ. ಸಿ, ಸಿಂಪೆಥೆಟಿಕ್ ಮೋಡ್ ಅಂದ್ರೇನು? ಸರ್ವೈವಲ್ ಮೋಡ್. ಬದಿ ಕುಳಿತೀವಿ ಅಷ್ಟೇ, ಅದಕ್ಕಿಂತ ದೊಡ್ಡದೇನು ಆಗ್ತಾ ಇರಲ್ಲ. ಸೊ ವೆನ್ ಯು ಲರ್ನ್ ಟು ರಿಲ್ಯಾಕ್ಸ್, ಸ್ಲೋ ಡೌನ್, ಆ ಅರಿವನ್ನ ಬೆಳೆಸ್ಕೊಂಡು ಪಾಸಿಟಿವ್ ಆಗಿರೋದು, ರಿಲ್ಯಾಕ್ಸ್ ಆಗಿರೋದು, ಅವಾಗ ಬಾಡಿ ಬ್ಯಾಲೆನ್ಸ್ ಅನ್ನ ರೀಸ್ಟೋರ್ ಮಾಡುತ್ತೆ. ಏನು ಸಮಸ್ಯೆ ಇದೆ? ದೇಹ ಗೊತ್ತಿದೆ ಒಳಗಡೆ ಒಂದು ಇಂಟೆಲಿಜೆನ್ಸ್ ಇದೆ, ಬುದ್ಧಿ ಇದೆ ಒಳಗಡೆ ಒಂದು. ನಮ್ ಬುದ್ಧಿ ಅಲ್ಲ, ನಮ್ ಬುದ್ಧಿನೇ ಅಲ್ಲ ಅದು. ಅದು ಚಾಣಾಕ್ಷತನ, ಸ್ಮಾರ್ಟ್ನೆಸ್, ಯಾರಿಗೆ ಹೆಂಗ್ ಟೋಪಿ ಹಾಕ್ಲಿ ಅಂತ ಅನ್ನೋದು. ಅದು ಬುದ್ಧಿನೇ ಅಲ್ಲ, ಬುದ್ಧಿ ಒಳಗಡೆ ಇರುತ್ತೆ. ಅದು ಸಮತೋಲನವನ್ನ ಕರ್ಕೊಂಡು ಬರುವ ಪ್ರಯತ್ನ ಮಾಡುತ್ತೆ. ಯಾವಾಗ? ಈ ಚಾಣಾಕ್ಷ ಬುದ್ಧಿ ಸ್ವಲ್ಪ ಶಾಂತವಾಗಿ, ಇದು ಸ್ವಲ್ಪ ಶಾಂತವಾಗಬೇಕು. ಈ ಲೆಕ್ಕ ಹಾಕುವ ಬುದ್ಧಿ ಶಾಂತ ಆಗಬೇಕು. ಇದು ಜಾಸ್ತಿ ಓಡಿದಾಗ ಅದು ಕೆಲಸ ಮಾಡಲ್ಲ. ಸೊ ಯು ಲರ್ನ್ ಟು ರಿಲ್ಯಾಕ್ಸ್ ದಿಸ್, ವಿಚ್ ಆಲ್ವೇಸ್ ವಾಂಟ್ಸ್ ಟು ಔಟ್ ಸ್ಮಾರ್ಟ್ ಸಮ್ವನ್. ಹೌದಲ್ವಾ? ಆಲ್ವೇಸ್ ವಾಂಟ್ ಟು ಔಟ್ ಸ್ಮಾರ್ಟ್ someone. Don't do that. ಇದು ಸ್ವಲ್ಪ ರಿಲ್ಯಾಕ್ಸ್. ಏನ್ ಮಾಡ್ತಾ ಇದ್ರೆ ಅದನ್ನ ಎಂಜಾಯ್ ಮಾಡಿ. ಊಟ ಮಾಡುವಾಗ ಎಂಜಾಯ್ ಮಾಡಿ, ನೀರು ಕುಡಿಯುವಾಗ ಎಂಜಾಯ್ ಮಾಡಿ. ಒಂದು ರಿಲ್ಯಾಕ್ಸೇಷನ್ ಬರುತ್ತೆ. ಆ ರಿಲ್ಯಾಕ್ಸೇಷನ್ ಅಲ್ಲಿ ಬಾಡಿ ಸಮತೋಲನವನ್ನ ಪಡ್ಕೊಳ್ಳುವ ಪ್ರಯತ್ನ ಮಾಡಿ. ಸೊ ಮನಸ್ಸಿನ ಮೇಲೆ ದಯಮಾಡಿ ಕೆಲಸ ಮಾಡಿ ಈ ವರ್ಷದಲ್ಲಿ. ಆಲ್ ಆಫ್ ಯು ವರ್ಕ್ ಆನ್ ಯುವರ್ ಮೈಂಡ್. ಎಲ್ಲದಕ್ಕೂ ಏನ್ ತಿನ್ಲಿ, ತಿನ್ನೋದು 30%, ಯುವರ್ ಮೈಂಡ್ ವರ್ಕ್ಸ್ ಇಟ್ 70%. ಎಸ್. ಓಕೆ. ಸೊ ಹೊಸ ವರ್ಷದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಮತ್ತೊಂದ್ಸಲ. ಸೊ ಒಳ್ಳೆಯ ರೂಢಿಗಳನ್ನ ಅಳವಡಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನ ಎಲ್ಲರೂ ಮಾಡೋಣ. ಈ ಹೊಸ ವರ್ಷದಲ್ಲಿ ಒಳ್ಳೆಯ ಆರೋಗ್ಯವನ್ನ ಎಲ್ಲರೂ ಪಡ್ಕೊಳ್ಳುವ ದಿಸೆಯಲ್ಲಿ ನಮ್ಮ ಪ್ರಯತ್ನವನ್ನ ಮುಂದುವರಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಗುಡ್ ನೈಟ್.